ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮೂಡಿಗೆರೆ ತಾಲೂಕಲ್ಲಿದ್ದೀವಿ. ಆ ತಾಲೂಕಿಗೆ ಒಂದೇ ಒಂದು ಥಿಯೇಟ್ರ್ ಇತ್ತು, ಸಂದೇಶ್ ಥಿಯೇಟ್ರ್ ಅಂತ. ಇವತ್ತು ಆ ಥಿಯೇಟ್ರ್ ಬಂದಾಗಿದೆ. ಆ ಥಿಯೇಟ್ರು ಬಂದಾಗಿದೆ ಅನ್ನೋದೊಂದು ಬೇಸರ ಸಂಗತಿ. ಜೊತೆಗೆ ಆ ಥಿಯೇಟ್ರಲ್ಲಿ ಎಷ್ಟೋ ಸಾವಿರಾರು ಜನ ಇಲ್ಲಿ ಫಿಲ್ಮ್ ನೋಡಿದ್ದಾರೆ. ಎಂತೆಂಥ ಫಿಲ್ಮ್ ನೋಡಿದ್ದಾರೆ ಅಂತೇಳಿ ಲೋಕಲೈಸ್ ಚಾನಲ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಈ ಒಂದು ಜಾಗದಲ್ಲೇ ಟಿಕೆಟ್ ಕೌಂಟರ್ ಇತ್ತು. ಈ ಜಾಗದಲ್ಲಿ ಟಿಕೆಟ್ ಕೌಂಟರ್ ಇತ್ತು. ಇಲ್ಲಿ ಗಂಡಸೆಲ್ಲ ಟಿಕೆಟ್ ತಗೊಂತಾ ಇದ್ರು ಈ ಜಾಗದಲ್ಲಿ. ಸೊ ಇಲ್ಲಿ ಏನಂದ್ರೆ ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ತಗೊಂಡು ಹೋಗ್ಬೇಕಿತ್ತು. ಸೊ ಆ ಕಡೆ ಒಂದು ಲೈನ್ ಇತ್ತು, ಈ ಕಡೆ ಒಂದು ಲೈನ್ ಇತ್ತು. ಒಂದೇ ಕೌಂಟ್ರಲ್ಲಿ ಎರಡು ಲೈನು. ಸೊ ಇವತ್ತು ಆ ಕೌಂಟ್ರ್ ಇಲ್ಲಿಲ್ಲ, ಸಾಲನಿಲ್ಲ, ಜನನೂ ಇಲ್ಲ, ಜೊತೆಗೆ ಕೌಂಟ್ರು ಇಲ್ಲ. ಸೊ ಈಗ ಬನ್ನಿ ಮುಂದೆ ನಿಮ್ಗೆ ತೋರಿಸ್ತೀನಿ. ನೋಡಿ, ಈಗ ಟಿಕೆಟ್ ತಗೊಂಡು ನಾವೀಗ ಬರಬೇಕಿತ್ತು. ಟಿಕೆಟ್ ತಗೊಂಡು ಮುಂದೆ ಹೋಗ್ಬೇಕಿತ್ತು. ಇಲ್ಲಿ ದೊಡ್ಡದೊಂದು ಪೋಸ್ಟರ್ ಇತ್ತು, ನೀವು ನೋಡ್ಬೋದು. ಇದ್ರು ಫಿಲಮ್, ಎಷ್ಟು ಫಿಲಮ್ಗಳು ಪೋಸ್ಟ್ನಲ್ಲಿ ಹಾಕಿದ್ರು ಅಂದ್ರೆ ನೀವು ಈ ರಸ್ತೆಯಲ್ಲಿ ನೋಡ್ಕೊಂಡು ಹೋಗಿ ಈ ಪೋಸ್ಟ್ ನೋಡ್ಕೊಂಡೆ ಆ ಫಿಲ್ಮ್ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ರು. ಇವತ್ತು ಆ ಥಿಯೇಟ್ರು ಹೇಗಾಗಿದ್ರೆ, ಇದು ಈ ಥಿಯೇಟ್ರದ್ದು ಮಾತ್ರ ಕಥೆ ಅಲ್ಲ, ನಿಮ್ಮ ಕರ್ನಾಟಕದಾದ್ಯ ಭಾರತಾದ್ಯಂತ ಇಂಥ ಥಿಯೇಟ್ರ್ಗಳು ತುಂಬ ಬಂದಾಗಿದೆ. ಬಂದಾಗಿರೋ ಕಾರಣ ಏನು ಅಂತಂದ್ರೆ ಎಲ್ಲ ಮೊಬೈಲ್ ಬಂದ್ಬಿಟ್ಟು ಈ ಒಂದು ಥಿಯೇಟ್ರ್ಗಳೆಲ್ಲ ಬಂದಾಗಿದೆ. ಇಲ್ಲಿ ಥಿಯೇಟ್ರು ನೋಡ್ಬಿಟ್ಟು ಈಗ ಟಿಕೆಟ್ ತಗೊಂಡು ಈಗ ಹೊರಗಡೆ ಹೋಗ್ತಾ ಇದ್ದು. ಸೊ ಇಲ್ಲಿ ಇದು ಮೇನ್ ಗೇಟ್ ಇತ್ತು. ನಾವು ಇಂತೂ ತುಂಬಾ ಹಲವು ಫಿಲ್ಮ್ಗಳನ್ನ ಈ ಜಾಗದಲ್ಲಿ ನೋಡಿದ್ದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಇಲ್ಲಿ ಸಂದೇಶ್ ಥಿಯೇಟ್ರ್ ಅಂತ ಹಾಕಿದ್ದಾರೆ. ಸಂಡೇ ಎಷ್ಟೆಷ್ಟು ಗಂಟೆಗೆ ಯಾವ್ಯಾವ ಫಿಲ್ಮ್ ಆಗ್ತಾಯಿತ್ತು ಅಂತೇಳಿ ಮಾರ್ನಿಂಗ್ ಶೋ, ಮ್ಯಾಟ್ನಿ ಶೋ, ಫಸ್ಟ್ ಶೋ, ಅಲ್ಲಿ ಸೆಕೆಂಡ್ ಶೋ ಅಂತ ಇರ್ತಾ ಇತ್ತು. ಟೈಮಿಂಗ್ ಸಹ ಹಾಕಿದ್ದಾರೆ. ದಿನಕ್ಕೆ 4 ಶೋಗಳು ನಡೀತಾ ಇತ್ತು. ಇಂಥ ಅದ್ಭುತವಾದಂಥ ಒಂದು ಥಿಯೇಟ್ರು ಸಂದೇಶ್ ಥಿಯೇಟ್ರು ಇವತ್ತು ನಿಮ್ಗೆ ನೋಡೋಕ್ಕೆ ಸಿಗೋದೇ ಇಲ್ಲ. ಇಲ್ಲೇ ಜನಗಳೆಲ್ಲ ಈ ಥಿಯೇಟ್ರನ್ನ ಎಷ್ಟು ಕಾಯ್ತಾ ಇದ್ರು ಅಂದರೆ ಹೊಸ ಹೊಸ ಫಿಲ್ಮ್ಗಳು, ರಾಜ್ಕುಮಾರ್ ಫಿಲ್ಮು, ಶಂಕರ್ನಾಗ್ ಫಿಲ್ಮ್, ಒಳ್ಳೊಳ್ಳೆ ಫಿಲ್ಮ್ಗಳನ್ನ ನೋಡ್ತಾ ಇದ್ರು. ಇವತ್ತು ಆ ಥಿಯೇಟ್ರಲ್ಲಿ ಯಾವುದೇ ಫಿಲ್ಮು ಇಲ್ಲ, ಇವತ್ತು ಎಲ್ಲ ಬಂದಾಗಿದೆ. ಸಾವಿರ ಜನ ನೋಡಿದ ಜಾಗ ಇವತ್ತು ಹಾಳುವಂಪೆ ಆಗಿದೆ. ಇಲ್ಲಿ ಸಂದೇಶ್ ಥಿಯೇಟ್ರಲ್ಲಿ ಈ ಯುವಕರು, ಯುವತಿಯರು, ಹೆಂಗಸರು, ಗಂಡಸರು ಎಲ್ಲ ಬರ್ತಾ ಇದ್ರು. ನೀವು ಥಿಯೇಟ್ರ್ನ ಎಡಭಾಗದಲ್ಲಿ ಗಂಡಸರದ್ದು ಟಿಕೆಟ್ ಕೌಂಟರ್ ಇದ್ದು, ಬಲಭಾಗದಲ್ಲಿ ಹೆಂಗಸರ ಟಿಕೆಟ್ ಕೌಂಟರ್ ಇದ್ದು. ಬನ್ನಿ, ಇವತ್ತು ಥಿಯೇಟ್ರ್ ಹೆಂಗಾಗಿದೆ ಅಂದ್ರೆ ಫುಲ್ಲು ಇಲ್ಲಿ ಪಾಳಬುದ್ಧ ಮನೆ ತರ ಆಗಿದೆ. ಮೊದಲು ಹೇಗಾಗಿದೆ ಅಂದ್ರೆ ಥಿಯೇಟ್ರ್ ನೋಡಿ, ಇದು ಇಲ್ಲಿ ಬಾಲ್ಕನಿ ಲಾಸ್ಟ್ ಇದು 70 ರೂಪಾಯಿ ಅಂತಿದೆ. ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್ ಬಾಲ್ಕನಿ 70 ರೂಪಾಯಿ ಅಂತ. ಇದು ಹೆಂಗಸರ ಟಿಕೆಟ್ ಕೌಂಟರ್ ಆಗಿದ್ದು. ಆ ಕಡೆ ಗಂಡಸರ ಟಿಕೆಟ್ ಕೌಂಟ್ರು, ಇದು ಹೆಂಗಸರ ಟಿಕೆಟ್ ಕೌಂಟ್ರು. ಇವತ್ತು ಯಾವುದೇ ಫಂಕ್ಷನಿಂಗ್ ನಡೀತಾ ಇಲ್ಲ. ಇಲ್ಲಿ ನೋಡ್ಬೋದು, ಈ ಕಡೆ ನೋಡಿ, ಈ ಕಡೆ ಹಾಳು ಹಂಪೆ ಆಗಿದೆ. ಇದು ಥಿಯೇಟ್ರಿನ ಇವಾಗಿನ ಪರಿಸ್ಥಿತಿ. ಸೊ ಇದು ಸಂದೇಶ್ ಥಿಯೇಟ್ರು. ಪಾಪ ಮಾಲೀಕರು ಎಷ್ಟು ಕಷ್ಟಪಟ್ಟು ಈ ಥಿಯೇಟ್ರನ್ನ ಮಾಡಿದ್ರು ಅಂತ ಹೇಳಿ ಆ ಥಿಯೇಟ್ರ್ ಕಟ್ಟಿದ ಮಾಲೀಕರು ಹೇರಿದ್ದಾರೆ. ನಿಮ್ಗೆ ತೋರಿಸ್ತೀನಿ ಅವ್ರು ಏನು ಮಾತಾಡ್ತಾರೆ ಈ ಥಿಯೇಟ್ರ್ ಬಗ್ಗೆ, ಅವರ ಹಳೆಯ ಅನುಭವಗಳು ಹೇಗಿದೆ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಏನು ನೀವು ಸಂದೇಶ್ ಥಿಯೇಟ್ರ್ ಏನು ನೋಡ್ತೀರಾ, ಆ ಸಂದೇಶ್ ಥಿಯೇಟ್ರಲ್ಲಿ ಏನು ಫಿಲ್ಮ್ಗಳು 80-90 ದಶಕದಲ್ಲಿ ಫಿಲ್ಮ್ಗಳು ಏನು ನೋಡಿದಿರ, ಆ ಥಿಯೇಟ್ರನ್ನ ಎಷ್ಟು ಕಷ್ಟಪಟ್ಟು ಅದನ್ನ ರನ್ ಮಾಡ್ತಾ ಇದ್ರು ಅಂತ, ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು ಅಂತೇಳಿ ಒಂದು ನೀವೆಲ್ಲ ನೋಡಿದಿರ. ಇವತ್ತು ನಮ್ಮ ಜೊತೆ ಆ ಥಿಯೇಟ್ರ್ ರನ್ ಮಾಡ್ತಾ ಇದ್ದವರು ಮಾಲೀಕರು ಸಿಕ್ಕಿದ್ದಾರೆ. ಜೊತೆಗೆ ಅವರ ಒಂದು ಆಗಿನ ಕಾಲದ ಅನುಭವಗಳು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಸರ್, ಹೇಳಿ ಸರ್, ನಿಮ್ಮ ಹೆಸರು? ಸುಧಾಕರ್ ಅಂತ ಹೇಳಿ, ಮಾರ್ಕೋನಹಳ್ಳಿ. ಓಕೆ ಸರ್, ನೀವು ಥಿಯೇಟ್ರ್ ನೀವೇ ಮಾಡಿದ್ದು ಅಂತ ಕೇಳ್ಪಟ್ಟೆ ಸರ್. ನಾವು ಮಾಡಿದ್ದಂತಕ್ಕೆ ನಾನು ಬರತ್ತಿಗೆನೆ ಇತ್ತು. ನಮ್ಮ ಹಿರಿಯರು ಅದನ್ನೆಲ್ಲ ಮಾಡ್ಕೊಂಡು ಬಂದು ನಡ್ಸ್ಕೊಂಡು ಹೋಗ್ತಾ ಇದ್ರು. 82-83 ಕಾಲೇಜ್ ಬಿಟ್ಟು ಬಂದಾಗ ನಾನು ಅದರಲ್ಲಿ ನಡ್ಸ್ಕೊಂಡು ಹೋಗಂತ ಒಂದು ಸನ್ನಿವೇಶ ಬಂತು. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ರನ್ ಮಾಡ್ತಾ ಇದ್ರು. ಆಮೇಲೆ ನಾನೇ ನಡ್ಸ್ಕೊಂಡು ಹೋಗಿ ಬಂದು. ಮೂಲ ನೀವೇ ಕಟ್ಟಿದ ಸರ್ ಅದು ಥಿಯೇಟ್ರು? ಇಲ್ಲ, ಅದು 76 ಗೋಪಾಲ್ ಗೌಡ್ರು ಅಂತ, ಬಾಗ್ಮನೆ ಗೋಪಾಲ್ ಗೌಡ್ರು ಅಂತ ಹೇಳಿ ಅದನ್ನ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದು. ಅವರೇ ನಿಂತು ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದು. ಅದು ಯಾಕೆ ಕಾರಣ ಅಂದರೆ ಅವರು ಬ್ರದರ್ ಭೋಜೇಗೌಡರು ಅಂತ ಚಿಕ್ಕಮಗಳೂರಲ್ಲಿ ಪೂಜಾ ಥಿಯೇಟ್ರು ಮಾಡಿದ್ರು. ಅದೇ ಸೇಮ್ ಟೈಮಲ್ಲಿ ಇವರು ಸಂದೇಶ್ ಥಿಯೇಟ್ರು ಮಾಡಬೇಕು ಅಂತೇಳಿ ಇಲ್ಲಿ ಮಾಡಿದ್ರು. 76 ಮಾಡಿಬಿಟ್ಟು 78 ತನಕ ಒಂದೂವರೆ ವರ್ಷನೇನೋ ರನ್ ಮಾಡಿದ್ರು. ಆಮೇಲೆ ಅವ್ರ ಕೈಲಿ ಆಗಲಿಲ್ಲ ಅಂಥೇಳಿ ಆಮೇಲೆ ಇದಕ್ಕೆ ತಗೊಂಡಿದ್ದು. ಸೊ ನಾನು ಕೇಳ್ಪಟ್ಟೆ ನೀವು ಕೂಡ ಆ ಥಿಯೇಟ್ರಲ್ಲಿ ಒಬ್ರು ವೀಕ್ಷಕರು ಆಗಿದ್ರಿ ಒಂದು ಕಾಲದಲ್ಲಿ ಅಂತ. ಯಾವ ಫಸ್ಟ್ ಫಿಲ್ಮ್ ನೋಡಿದೆ ಸರ್ ಅಲ್ಲಿ? ನಾನು ಫಸ್ಟ್ ಫಿಲ್ಮು ಅಂತಂದರೆ ಸಣ್ಣದ್ರಲ್ಲಿ ನಮಗೂ ಫಿಲ್ಮ್ ಹುಚ್ಚಿತ್ತಲ್ಲ. ಸೊ ಗೋಪಾಲ್ ಗೌಡ್ರು ಓಪನಿಂಗ್ ಟೈಮಲ್ಲಿ ನಮ್ಮ ಮಕ್ಕನಹಳ್ಳಿ ಸ್ವಲ್ಪ ಜನನ್ನೆಲ್ಲ ಕರೆದಿದ್ರು. ಆ ಟೈಮಲ್ಲಿ ನಾನು ನಮ್ಮ ದೊಡ್ಡಪ್ಪನ ಜೊತೆ
ಥಿಯೇಟ್ರಿಗೆ ಹೋಗಿದ್ದೆ ಪಿಕ್ಚರ್ ನೋಡಕ್ಕೆ. ಸಾಮಾನ್ಯ ಫಸ್ಟ್ ಪಿಕ್ಚರ್ ಭಾಗ್ಯವಂತರು, ರಾಜ್ಕುಮಾರ್ದು. ರಾಜ್ಕುಮಾರ್. ಸರ್ ಅದೇ ಥಿಯೇಟರ್ ತಗೋಬೇಕು ಅಂತ ಏನು ಕನಸು ಕಂಡಿದ್ರ ಅಥವಾ ಅಚಾನಕ್ ತಗೊಂಡ್ರ ಸರ್? ಗೊತ್ತೇ ಇರ್ಲಿಲ್ಲ ಅವಾಗ, ನಮ್ಗೇನು ಹುಡುಗಾಟಿಕೆ ವಯಸ್ಸಲ್ಲ, ಅವಾಗೇನು ಐಡಿಯಾನೇ ಇರ್ಲಿಲ್ಲ. ಫಿಲ್ಮ್ ಕ್ರೇಜ್ ಇತ್ತು ನಿಮ್ಗೆ ಅವಾಗಲೇ? ಫಿಲ್ಮ್ ಕ್ರೇಜ್ ಅಂದ್ರೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಇರ್ಲಿಲ್ಲಲ್ಲ, ಸೊ ಅವಾಗ ಫಿಲ್ಮ್ ಅನ್ನೋದು ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಮೂಡಿಗೆರೆಯಲ್ಲಿ ಟ್ಯೂರಿಂಗ್ ಟೆಂಟ್ ಇದ್ದಾಗ್ಲೇನೆ ನಾವು ಪಿಕ್ಚರ್ ನೋಡಕ್ ಹೋಗ್ತಾ ಇದ್ದು ಮಕ್ಕನಹಳ್ಳಿಯಿಂದ. ಎಲ್ಲಿತ್ತು ಸರ್ ಥಿಯೇಟರ್ ಟೆಂಟು? ಟೆಂಟು ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಕೆಳಗಡೆ ಇತ್ತು. ಕೆಳಗಡೆ ಇತ್ತು. ಆವಾಗ ನಾವು ಮಕ್ಕನಹಳ್ಳಿಯಿಂದ ನಾವೆಲ್ಲ ಮಕ್ಕಳನ್ನ ಕಾರಲ್ಲಿ ಪಿಕ್ಚರಿಗೆ ಕಳಿಸಿ ನೋಡ್ಕೊಂಡು ಬರ್ತಾ ಇತ್ತು. ಓಕೆ ಓಕೆ ಸರ್, ಎಷ್ಟು ಕಷ್ಟ ಆಯಿತು ಸರ್ ಅದು ನೀವು ಆ ಥಿಯೇಟ್ರನ್ನ ರೀಬಿಲ್ಟ್ ಮಾಡ್ಬೇಕಾದ್ರೆ, ತಗೊಂಡ್ಮೇಲೆ ಬಿಲ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು? ಹಾಗೇನಿರಲಿ, ಬಿಲ್ಡಿಂಗ್ ಚೆನ್ನಾಗೇ ಇತ್ತು. ಬಿಲ್ಡಿಂಗ್ ಭಾರಿ ಚೆನ್ನಾಗಿ ಅವರು ಕನ್ಸ್ಟ್ರಕ್ಟ್ ಮಾಡಿದ್ರು. 83ನಲ್ಲಿ ನಾನು ಬಂದಾಗ ಏನಾಗಿತ್ತು, ಸ್ವಲ್ಪ ಎಲ್ಲ ಇಲ್ಲಿ ಮಳೆ ವಾತಾವರಣ ಜಾಸ್ತಿ ಅಲ್ಲ, ಸೊ ಸ್ವಲ್ಪ ಎಲ್ಲ ಫಂಗಸ್ ಎಲ್ಲ ಬಂದು ಹಾಳಾದಂಗಿತ್ತು. ನನಗೂ ಅವಾಗ ಫಸ್ಟ್ ಇಂಟ್ರೆಸ್ಟು, ಚೆನ್ನಾಗಿ ಯಾವ ಥರ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಏನು ಅನ್ನೋದು. ಸೊ ಅವಾಗ ಏನು ಮಾಡ್ತು, ಬಂದ ಕೂಡಲೇ ಇಮಿಡಿಯೇಟಾಗಿ 87ನಲ್ಲಿ 88ಅಲ್ಲಿ ಒಂದು 4 ವರ್ಷ ಆದಮೇಲೆ ಫುಲ್ ಪೇಂಟ್ ಎಲ್ಲ ಮಾಡ್ತು. ಪೇಂಟ್ ಎಲ್ಲ ಮಾಡಿಬಿಟ್ಟು 92ನಲ್ಲಿ ಕಾಂಪೌಂಡ್ ಎಲ್ಲ ಮಾಡ್ದು. ಮೊದಲು ಕಾಂಪೌಂಡ್ ಇರಲಿಲ್ಲ ಸರ್? ಅದು ಕಾಂಪೌಂಡ್ ಇರಲಿಲ್ಲ. ಕಾಂಪೌಂಡು ಮಾಡ್ದು. ಆಮೇಲೆ ಲೀಕೇಜ್ ಇತ್ತು ಅಂಥೇಳಿ ಎಲ್ಲೆಲ್ಲಿ ನಮ್ಮದು ಫ್ಲ್ಯಾಟ್ RCC ಇದೆ ಅದಕ್ಕೆಲ್ಲ ಮೇಲ್ಗಡೆ ರೂಫಿಂಗ್ ಇದೆ, ಇವತ್ತೂ ಇದೆ, ಅದು ಹೊರಗಡೆಯಿಂದ ಕಾಣಲ್ಲ. ಬಟ್ ಆ ಥರ ಎಲ್ಲ ಮಾಡಿಬಿಟ್ಟು ಒಂದು ಸಿಸ್ಟಮಲ್ಲಿ ಮಾಡಿಸ್ಕೊಂಡು ಹೋಗ್ಬೇಕು ಅನ್ನೋದು ನನಗೊಂದು ಇತ್ತಲ್ಲ, ಸೊ ಅದೇ ಥರ ಮಾಡ್ಕೊಂಡು. ಸುಮಾರು ಎಷ್ಟು ವೆಚ್ಚ ಆಯ್ತು? ಎಷ್ಟು ವೆಚ್ಚಕ್ಕೆ ತೊಗೊಂಡ್ರಿ ಸರ್ ಅದನ್ನು? ಎಷ್ಟು ತೊಗೊಂಡ್ರಿ ಆ ಥಿಯೇಟ್ರನ್ನ? ಆವಾಗ 8 lakhs ಏನು, 8 lakhs ಅಂದರೆ 5 lakhsಗೆ ತಗೊಂಬಿಟ್ಟು ಮತ್ತು 3 lakhs ಇನ್ವೆಸ್ಟ್ ಮಾಡ್ತು 78ಅಲ್ಲಿ. ಬಾಲ್ಕನಿಗೆಲ್ಲ ಇದು ಇದಕ್ಕೆಲ್ಲ ಮಾಡಿಬಿಟ್ಟು ಸುತ್ತ ವುಡನ್ದು ಪ್ಯಾನಲ್ ಎಲ್ಲ ಹಾಕ್ಸ್ಬಿಟ್ಟು ಒಳಗಡೆ ಎಲ್ಲ ಸ್ವಲ್ಪ ರಿನೋವೇಷನ್ ಆಯಿತು 79 ತಗೊಂಡಾಗ. ನಂತರ ಕ್ಯಾಸೆಟ್ ಎಲ್ಲ ಬಂತ ಸರ್? ಇದು ರೀಲ್ ಹೋಗಿ ಕ್ಯಾಸೆಟ್ ಬಂತು ಯಾವಾಗ? ಆಮೇಲೆ ಕೇಬಲ್ ಟಿವಿ ಬಂತು, ಕ್ಯಾಸೆಟ್ಗಳು ಬರೋಕ್ಕೆ ಶುರು ಆಯಿತು, ಆಮೇಲೆ CD-ಗಳು ಬರೋಕ್ಕೆ ಶುರು ಆಯಿತು. ಆ್ಯಕ್ಚುಲಿ ನಮ್ಮ ಥಿಯೇಟ್ರಲ್ಲಿ ಅಫಿಷಿಯಲ್ಸ್ಗಳಿಗೆ ಅಂತ ಮೇಲ್ಗಡೆ 2 ಬಾಕ್ಸ್ ಇದೆ. ಪಾರ್ಟ್ನರ್ಸ್ಗಳು ಬಂದರೆ ಒಂದು, ಅಫಿಷಿಯಲ್ಸ್ ಬಂದರೆ ಅವರಿಗೆ ಅಂಥೇಳಿ, ಅವರಿಗೂ ಫ್ರೀನೇ ಅಫಿಷಿಯಲ್ಸಿಗೆ. ಗಾಂಧಿ ಕ್ಲಾಸಲ್ಲಿ ಬೆಗ್ಗರ್ಸಿಗೆ ಸ್ವೀಪರ್ಸಿಗೆ ಅಂತ ಅವ್ರಿಗೆ ಫ್ರೀ ಅಂತ, ಆ ಥರ ಎಲ್ಲ ನಮ್ಮ ಒಂದು ಮಾಡಿದ್ದು. ಆದ್ರೂ ಲಾಸ್ಟಿಗೆ ಅವ್ರೂ ಬರ್ತಿರ್ಲಿಲ್ಲ. ನೀವು ಜನ ಈ ಫ್ರೀ ಕೊಟ್ಟರು ಬರಲ್ಲ ಅಂತ ಹೇಳಿ ಬರಲ್ಲ ಅನ್ನೋ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದೆ. ಕಾಲ ಎಷ್ಟು ಬೇಗ ಬದಲಾಯ್ತಲ್ಲ ಸರ್. ಸೊ ನೀವು ಪಟ್ಟ ಕಷ್ಟ ಸೊ ನಿಮಗೆ ಗೊತ್ತಿದೆ. ನೀವು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಕಷ್ಟಗಳೆಲ್ಲ ಗೊತ್ತಾಗಿದ್ದು. ಎಷ್ಟೋ ಜನಕ್ಕೆ ಸಂದೇಶ್ ಥಿಯೇಟರ್ ಗೊತ್ತು, ಆದರೆ ಸಂದೇಶ್ ಥಿಯೇಟರ್ದ ಮಾಲೀಕರು ಯಾರು, ಹೇಗೆಲ್ಲ ಅವ್ರು ಕಷ್ಟಪಟ್ಟರು ಅನ್ನೋದೆಲ್ಲ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಸರಿ, ಈಗ ನೀವು ಇವಾಗೆಲ್ಲ ಏನು ಆಟೋಮೆಟಿಕ್ಲಿ ಜನರೇಟ್ ಇದೆ, ಆನ್ ಆಗ್ತಾ ಇತ್ತು. ನಿಮ್ಮ ಕಾಲದಲ್ಲಿ ಜನರೇಟ್ ಇಲ್ಲದ ಕಾಲದಲ್ಲಿ ಸೊ ಹೇಗೆ ಮಾಡ್ತಾ ಇದ್ರಿ ಸರ್? ಮೇಂಟೈನ್ ಹೇಗೆ ಮಾಡ್ತಾ ಇದ್ರಿ? ಜನರೇಟರ್ ಇತ್ತು. ಜನರೇಟರ್ ನಾವು ಥಿಯೇಟ್ರು ಯಾವಾಗ ನಾವು ತಗೊಂಡು ಅವಾಗಿಂದ ಜನರೇಟರ್ ಇತ್ತು. ಬಟ್ ಏನು ಅಂತಂದ್ರೆ ಇಂಪ್ರೂವ್ ಮಾಡ್ತಾ ಹೋದು. ಅವಾಗ ಇದ್ದಿದ್ದ ಜನರೇಟರ್ ತೆಗೆದು ಹೊಸದು ಜನರೇಟರ್ ಹಾಕಿದು ಮಾಡಬೇಕಿತ್ತು. ಹೌದು ಸ್ಟಾರ್ಟ್ ಮಾಡ್ತಾ ಇದ್ದು. ಆಮೇಲೆ ಯಾವಾಗ 90s ಅಲ್ಲ ಏನು ಮಾಡ್ದು, ಆಮೇಲೆ ಸ್ಯಾಟಲೈಟ್ ಥ್ರೂ ಮೂವಿ ಪ್ರೊಜೆಕ್ಟ್ರು, ಅದನ್ನ ನನಗೆ ಕರೆಕ್ಟ್ ಇಯರ್ ಗೊತ್ತಿಲ್ಲ. ಸ್ಟೇಟಲ್ಲಿ ಫಸ್ಟು ತಾಲೂಕು ಹೆಡ್ ಕ್ವಾರ್ಟರ್ಸೇ ನಮ್ದು ಇರ್ಬೋದು. ಸ್ಯಾಟಲೈಟ್ ಮೂವಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಏನಾಯ್ತು, ಕರೆಂಟ್ ಹೋದ್ರೂ ಕೂಡ ಇಮಿಡಿಯೇಟ್ ಆಗಿ ಅಲ್ಲೊಂದು ಬ್ಯಾಕಪ್ಪಿಗೆ UPS ಇರೋದು, ಆಟೋಮೆಟಿಕ್ ಆಗಿ ತಗೊಳೋದು ಗೊತ್ತಾಗ್ತಿರ್ಲಿಲ್ಲ. ಅವಾಗ ಒಂದು 10 minutes ಟೈಮಲ್ಲಿ ಜನರೇಟರ್ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಚೇಂಜ್ ಓವರ್ ಹೊಡಿಯೋರು. ಅದೇನು ಗೊತ್ತಾಗ್ತಿರ್ಲಿಲ್ಲ. ಫಸ್ಟು ವೆರಿ ಲಾಂಗ್ ಬ್ಯಾಕ್ ಎಲ್ಲ ಗೊತ್ತಾಗೋದು. ಅವಾಗ ಕೆಲವು ಸೆಕೆಂಡ್ ಹೋಯ್ತು ಅಂದ್ಕೂಳೆ ಜನರೇಟರ್ ಸ್ಟಾರ್ಟ್ ಮಾಡಕ್ಕೆ ಟೈಮ್ ತಗೊಳಾರಲ್ಲ, ಅವಾಗ ಸೀಟ್ ಒದಿಯೋದು ಮಾಡೋದು ಎಲ್ಲ ಮಾಡ್ತಿದ್ರು. ಅದೆಲ್ಲ ಫಸ್ಟ್ ಸಾಧಾರಣ 90s ಮುಂಚೆ. ಅದು ಜನಗಳು ಅಷ್ಟು ಕ್ರೇಜ್ ಇತ್ತು, ಫಿಲ್ಮಲ್ಲಿ ಕ್ರೇಜ್ ಇತ್ತು. ಒಂದು ಫೈಟಿಂಗ್ ಅಲ್ಲಿ ಎಲ್ಲಾರು ಕರೆಂಟ್ ಹೋಯ್ತು ಅಂದ್ರೆ ಅವರು ಅಷ್ಟು
ಅದ್ರೊಳಗೆ ಡೀಪ್ ಆಗಿ ಹೋಗಿರಲ್ಲ, ಸೀಟ್ ಎಲ್ಲ ಕಾಲಲ್ಲಿ ತೊಳೆದು ಮಾಡ್ಬಿಡ. ಸೊ ನಾನು ನನಗೆ ನೋಡೋದು ನೆನಪಿದೆ ಸರ್, ಓಮ್ ಫಿಲಮ್ ಅಲ್ಲಿ ಜನ ಬಹಳ ಜನ ಕೂಗಾಡ್ತಿದ್ರು. ನಾನು ಒಂದ್ಸಲಿ ಒದ್ದಾಡ್ಕೊಂಡು ಟಿಕೆಟ್ ತಗೊಂಡು ಫಿಲ್ಮ್ ನೋಡಿದ ಕಾಲ ಇದೆ. 1996-97 ಇರ್ಬೋದು, ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಬಹಳ ಕೂಗಾಡಿದ್ವಿ. ಸೌಂಡ್ ಸಿಸ್ಟಮ್ ಎಲ್ಲ ಯಾವ ಸೌಂಡ್ ಸಿಸ್ಟಮ್ ಇತ್ತು ಸರ್? ಹಳೆ ಸೌಂಡ್ ಸಿಸ್ಟಮ್ ಇತ್ತು, ಹೊಸದು ಅಪ್ಡೇಟ್ ಮಾಡಿದ್ರು? ಆಕ್ಚುಲಿ ನಮ್ದು ನಾವು ಥಿಯೇಟರ್ ತಗೊಂಡಾದಾಗ್ಲೂ ನಾವು ಸೌಂಡ್ ಸಿಸ್ಟಮ್ನು ಚೇಂಜ್ ಮಾಡಿದ್ದು 78 ಅಲ್ಲಿ. ಅದು ಸಿನೇರಮ್, ಅದು ಕಂಪ್ನಿ, ಅದು ಅವ್ರದ್ದು ವೆಸ್ಟ್ರೆಕ್ಸ್ ಕಂಪ್ನಿ ಪ್ರೊಜೆಕ್ಟರ್ ಅಂತ. ಆಮೇಲೆ ಫೋಟೋಫೋನ್ದು ಸ್ಪೀಕರ್ಸು ಇದು ಎಲ್ಲ ಇತ್ತು. ಸೊ ಎಷ್ಟು ಸರ್ ಅಲ್ಲಿ ಜನಗಳ ಸ್ಪಂದನೆ ಸ್ಟಾರ್ಟಿಂಗ್ ಅಲ್ಲಿ? ಏನು ಥಿಯೇಟರ್ ನೀವು ತಗೊಂಡ್ಮೇಲೆ ಜನಗಳ ಸ್ಪಂದನೆ ಹೇಗಿತ್ತು ಸರ್ ಅಲ್ಲಿ? ಹೇಗೆ ಜನ ಬರ್ತಾ ಇದ್ರು ಅಥವಾ ಜನ ಯಾವಾಗಲೂ ಹೌಸ್ಫುಲ್ ಇರ್ತಾ ಇತ್ತಾ? ಹೌಸ್ಫುಲ್ಲು ಆಗೋದು ಎಲ್ಲ ದಿವಸ ಅಂತಲ್ಲ, ಪಿಕ್ಚರ್ಗಳ ಮೇಲೆ ಹೋಗೋದು. ಒಳ್ಳೊಳ್ಳೆ ಪಿಕ್ಚರ್ ಹಾಕಿದಾಗ ಸ್ವಲ್ಪ ಜನಗಳು ಇಷ್ಟಪಟ್ಟು ನೋಡೋಕ್ಕೆ ಬರೋರು. ಅವಾಗೇನಂದರೆ ಎಂಟರ್ಟೈನ್ಮೆಂಟ್ ಏನು ಇರಲಿಲ್ಲ. ಒಳ್ಳೆ ಪಿಕ್ಚರು ಅಂದಾಗ ಜನಗಳು ಬಂದು ಪಿಕ್ಚರ್ ನೋಡೋಕ್ಕೆ ಬರೋರು. ಗಾಂಧಿ ಕ್ಲಾಸಿಂದ ಎಷ್ಟು ರೂಪಾಯಿ ಸ್ಟಾರ್ಟ್ ಆಯ್ತು ಸರ್ ನಿಮ್ಮ ಕಾಲದಲ್ಲಿ? ಗಾಂಧಿ ಕ್ಲಾಸ್ ಕೆಳಗಡೆ ನೆಲ ನಾನಿದ್ದಾಗ ಮೋಸ್ಟ್ಲಿ 75 ಪೈಸಾ ಇತ್ತು ಅಂತ ಅದು. ಆಮೇಲೆ ಅದು 125 ಬಾಲ್ಕನಿ ಈ 2 ರೂಪೀಸ್ ಏನೋ, ನನಗೆ ಮರ್ತೋಗಿದೆ. ಬಾಲ್ಕನಿ 2 ರೂಪಾಯಿ. ನನ್ನ ಮ್ಯಾನೇಜ್ಮೆಂಟ್ ಟೈಮಲ್ಲಿ ಒಂದು 7-8 ಸಲ ರೇಟ್ ಹೆಚ್ಚು ಕಮ್ಮಿ ಎಲ್ಲ ಮಾಡಿದೆ ಆ ಟೈಮಲ್ಲಿ. ಬಟ್ ಹೈಯೆಸ್ಟ್ ಅಂದರೆ 2 ರೂಪಾಯಿ ಬಾಲ್ಕನಿ. ಇಲ್ಲ ಇಲ್ಲ ಇಲ್ಲ, ಲಾಸ್ಟಿಗೆ ನಾವು 2019 ನಾನು ಕ್ಲೋಸ್ ಮಾಡಿದ್ದಲ್ಲ. ಸೊ ಅವಾಗ 25 ಎಷ್ಟೋ ಇತ್ತು, ಅದು ಮರ್ತೋಗಿದೆ. ಎಷ್ಟೋ ಇತ್ತು ಅದೀಗ. ಒಂದು ಫ್ರೈಡೇ ಇಲ್ಲಿ ಸಂತೆ ಆದ ದಿವಸ ಭಾಳ ಜನ ಬರ್ತಾ ಇದ್ರು. ಸಂತೆ ದಿವಸ ಅಂತಂದರೆ ತುಂಬ ಜನ ಬರ್ತಿದ್ರು. ಆಮೇಲೆ ಸ್ಟೂಡೆಂಟ್ಸ್ಗಳು ಭಾರಿ ಬಂದ್ಬಿಡೋರು. ಕಾಲೇಜ್ ಸ್ಟೂಡೆಂಟ್ಸು ಮಧ್ಯಾಹ್ನ ಮ್ಯಾಟ್ನಿ ಪಿಕ್ಚರಿಗೆ ತುಂಬ ಜನ ಬರೋರು. ಯಾಕೆಂದರೆ ಹಳ್ಳಿ ಜನನೂ ಅದೇ ಟೈಮಿಗೆ ಬರೋರು. ಸಾಯಂಕಾಲ ಬಸ್ಸಿನ ವ್ಯವಸ್ಥೆಗೆ ಅವ್ರಿಗೆ ಅನುಕೂಲ ಇರ್ತಿದ್ದಿದ್ದೇ ಹಾಗೆ. ಅದನ್ನ ನೋಡ್ಕೊಂಡು ಜನ ಬರ್ತಾಯಿದ್ರು. ಆಮೇಲೆ ಇನ್ನು ಹಬ್ಬ ಟೈಮಲ್ಲಿ ಅಂತಲ್ಲೆಲ್ಲ ನಾವು ಸ್ವಲ್ಪ ಏನು ಮಾಡ್ತಿದ್ದು, ಈ ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ವಲ್ಲ, ಅವಾಗೆಲ್ಲ ಹೌಸ್ಫುಲ್ ಅಂದರೆ ಒಂದು ವಾರ ಹೌಸ್ಫುಲ್ ನಡೆಯೋದು. ಆಮೇಲೆ ಶಿವರಾತ್ರಿ ಟೈಮು ಅಂತಂದರೆ ಶಿವರಾತ್ರಿನಲ್ಲಿ ಮಿಡ್ ನೈಟ್ ಶೋ ಅಂಥೇಳಿ 5 ಶೋ 6 ಶೋ ಕೊಟ್ಟಿದ್ದು ಇದೆ. ಅದು ಎಷ್ಟು ಗಂಟೆ? ಶಿವರಾತ್ರಿ ಟೈಮಲ್ಲಿ ಜಾಗರಣೆಗೋಸ್ಕರ. ಜಾಗರಣೆ ಬೆಳಿಗ್ಗೆ ತನಕ ಕ್ಯೂ. ಅವಾಗಲೇ ಕ್ಯೂ ಅಂತಂದರೆ ಸೆಕೆಂಡ್ ಶೋನಲ್ಲೂ ಕ್ಯೂ ಆಗಿ ಒಂದು ಶೋ ಜನ ವಾಪಸ್ ಹೋಗೋರು. ನೆಕ್ಸ್ಟ್ ನೈಟ್ ಹೋಗ್ತಿರ್ಲಿಲ್ಲ, ನೆಕ್ಸ್ಟ್ ಶೋಗೆ ವೆಯ್ಟ್ ಮಾಡೋರು. ನೋಡಿ, ಆಗಿನ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವ ಸರ್. ಇವತ್ತು ಮೊಬೈಲ್ ಬಂದ್ಬಿಟ್ಟು ಆ ದಿನಗಳೆಲ್ಲ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟಿದೆ. ಸಾಧಾರಣ ಅದು ಆಲ್ಮೋಸ್ಟ್ 95 96 ಯಾವಾಗ ಟಿವಿ ಆಮೇಲೆ ಕೇಬಲ್, ಮೂಡಿಗೆರೆಯಲ್ಲಿ ಕೇಬಲ್ ನೆಟ್ವರ್ಕ್ ಅಂತೆಲ್ಲ ಬಂತಲ್ಲ, ಅದು ಯಾವ ಟೈಮಲ್ಲಿ ಬಂದಿದ್ದು? ಈ ಡಿಶ್ ಟಿವಿ ಅಂತೆಲ್ಲ ಬಂತಲ್ಲ. ಸೊ ಅವಾಗಿಂದ ಎಲ್ಲ ಸ್ವಲ್ಪ ಡಲ್ ಆಗ್ತಾ ಬಂತು. ಆಮೇಲೆ ವಿಡಿಯೋ ಥಿಯೇಟರ್ ಅಂತೆಲ್ಲ ಸ್ಟಾರ್ಟ್ ಆಯ್ತಲ್ಲ ಮೂಡಿಗೆರೆಯಲ್ಲಿ, ಕೆಳಗಡೆ ಮೇನ್ ರೋಡಲ್ಲಿ. ಆ ವಿಡಿಯೋ ಥಿಯೇಟರ್ ಎಲ್ಲ ಸ್ಟಾರ್ಟ್ ಆದಾಗ ಸ್ವಲ್ಪ ಅಲ್ಲಿ ಜನ 5% ಹಿಂಗೆಲ್ಲ ಸ್ವಲ್ಪ ಬರೋದೆಲ್ಲ ಕಮ್ಮಿ ಆಗ್ತಾ ಬಂತು. ಕೊನೆಗೆ 98 2000 ಸಾಧಾರಣ 2005 ಕಮ್ಮಿನೇ ಆಗ್ತಾ ಬಂತು. ಆಡಿಯನ್ಸ್ ಬರೋದೆಲ್ಲ ಕಮ್ಮಿನೇ ಆಗೋದು. ಸೊ ಅತಿ ಹೆಚ್ಚು ದಿನ ಓಡಿದ ಸಿನಿಮಾ ಯಾವ ಸರ್ ನಿಮ್ಮ ಕಾಲದಲ್ಲಿ, ನಿಮ್ಮ ಥಿಯೇಟ್ರಲ್ಲಿ? ನಮ್ಮ ಕಾಲದಲ್ಲಿ ಯಜಮಾನ ಒಂದು, ಆಮೇಲೆ ಇನ್ನೊಂದು ನಾಗದೇವತೆ ಅಂತ ಯಾವುದೋ ಇರಬೇಕು. ಬಟ್ ಅಲ್ಲಿ ಸ್ಟಾಫು ಬಂದು ಹಾಕೋರು ಪಿಕ್ಚರು. ಅವ್ರಿಗೆ ಡಿಸ್ಟ್ರಿಬ್ಯೂಟ್ರಿಗಳಿಗೆ ಒಂದೊಂದನ್ನ ನಾವು ವಹಿಸ್ಬಿಟ್ಟಿದ್ದು. ಅವರಿಗೇನೆ ಡಿಸ್ಟ್ರಿಬ್ಯೂಟ್ರಿಗೆ ವಹಿಸಿದ್ದೆ. ಅವಾಗ ನಾವೇನಂತ ಪರ್ಸೆಂಟೇಜ್ ಲೆಕ್ಕ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದು. ಸೊ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಯಾವ್ಯಾವ ಟೈಮಿಗೆ ಯಾವ್ಯಾವ ಪಿಕ್ಚರ್ ಹಾಕ್ಬೋದು ಅಂತೇಳಿ ಡಿಸೈಡ್ ಮಾಡಿ ಹಾಕ್ತಾಯಿದ್ರು. ಬಟ್ ಏನಂದರೆ ಮೇಂಟೆನೆನ್ಸ್ ಒಂದು ನಾವು ಮಾಡ್ತಾಯಿದ್ದು, ಕ್ಲೀನಿಂಗು ಅಲ್ಲಿದ್ದು ಸ್ವಲ್ಪ ಸಿಸ್ಟಮು. ಯಾಕೆಂದರೆ ಸ್ವಲ್ಪ ಲೋಕಲ್ದು ಅವರಿಗೂ ಅಲ್ಲಿದ್ದು ಬೇಕಲ್ಲ ಸಪೋರ್ಟು. ಸೊ ಹಾಗಾಗಿ ಪಿಕ್ಚರ್ ಫೀಡ್ ಮಾಡ್ಕೊತಿದ್ರು. ಅವರೇ ಎಲ್ಲ ಕಲೆಕ್ಷನ್ನು ತಗೊಳೋದು, ನಮ್ಮ ಥಿಯೇಟ್ರಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಷ್ಟು ಅಂಥೇಳಿ ಮಾಡ್ತಾಯಿದ್ರು. ಸರ್ ರೀಲೆಲ್ಲ ಎಲ್ಲಿಂದ ತರ್ತಾಯಿದ್ರಿ, ಹೇಗೆ ತರ್ತಾಯಿದ್ರಿ? ರೀಲ್ ಅಂತಂದರೆ ಆ್ಯಕ್ಚುಲಿ ಶಿವಮೊಗ್ಗ ಡಿಸ್ಟ್ರಿಬ್ಯೂಷನ್ ಅಂದರೆ ಚಿಕ್ಕಮಗಳೂರು, ಶಿವಮೊಗ್ಗ ಇದಕ್ಕೆಲ್ಲ ಡಿಸ್ಟ್ರಿಬ್ಯೂಷನ್ನು.
ಶಿವಮೊಗ್ಗದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ಗಳಿದ್ರು. ಅವಾಗೆಲ್ಲ ಮೇಯ್ನ್ ಲೀಡಿಂಗ್ ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ವಿನಾಯಕ ಫಿಲ್ಮ್ಸ್ ಅಂತ, ಆಮೇಲೆ ಶ್ರೀಧರ್ ಕೃಪಾ ಅಂತಿತ್ತು, ಪರಿಮಳ ಫಿಲ್ಮ್ಸ್ ಅಂತ, ಆಮೇಲೆ ಸಿದ್ಧಲಿಂಗೇಶ್ವರ ಅಂಥೇಳಿ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಸು ಸಾಧಾರಣ. ಮತ್ತು ಇನ್ನು ಸಣ್ಣ ಸಣ್ಣದು ಡಿಸ್ಟ್ರಿಬ್ಯೂಟರ್ಸ್ಗಳೆಲ್ಲ ಸುಮಾರು ಇದ್ರು. ಒಂದು 10-12 ಡಿಸ್ಟ್ರಿಬ್ಯೂಷನ್ ಇತ್ತು ಶಿವಮೊಗ್ಗದಲ್ಲಿ. ಅವರೇ ತಂದು ಕೊಡ್ತಿದ್ರ ಸರ್, ನೀವು ಹೋಗ್ತಾ ಇದ್ರಾ? ಹೋಗ್ತಿರ್ಲಿಲ್ಲ ನಾವು ಅವಾಗೆಲ್ಲ. ಮುಂಚೆ 87 ತನಕನೂ ಶಿವಮೊಗ್ಗಕ್ಕೆ ಹೋಗಿ ಬುಕ್ ಮಾಡ್ಕೊಂಡು ಬರ್ತಿದ್ದೆ, ಹಿಂಗೆಲ್ಲ ಮಾಡ್ತಾಯಿದ್ದು. ಆಮೇಲೆ ಏನಾಯಿತು, ಫೋನಲ್ಲೇ ಒಂದು ನಮಗೂ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗು. ಬಟ್ ನಮ್ಮ ಥಿಯೇಟ್ರ್ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು ಅವರಿಗೆ, ನಮ್ಮದು ವ್ಯವಹಾರದ ಮೇಲೆ ಒಳ್ಳೆ ಅವರಿಗೂ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ನಾವು ಫೋನಲ್ಲೇ ವ್ಯವಹಾರ ಮಾಡ್ಕೊಂತಿದ್ದು ಹೋಗಿದೆ. ಆಮೇಲೆ ಏನು ಮಾಡಿದೆ, ಸೌಂಡ್ ಸಿಸ್ಟಮ್ ಚೇಂಜ್ ಮಾಡ್ದು. ಸೌಂಡ್ ಸಿಸ್ಟಮು ಸಾಧಾರಣ 4 ಸಲ ಚೇಂಜ್ ಮಾಡ್ದು ನಾವು. ಲಾಸ್ಟಿಗೆ ನಮ್ದು ಇದ್ದಾಗ ಏನು 5+1 ಅಂತೀವಲ್ಲ, ಇದರಲ್ಲೇ ಇತ್ತು. ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಯಾಕಂದರೆ ಡಿಜಿಟಲ್ ಅಲ್ಲ ಇದ್ದಿದ್ದು, ಡಿಜಿಟಲ್ ಸೌಂಡ್ ಸಿಸ್ಟಮ್ ಇತ್ತು. ಪ್ರೊಸೆಸರ್ ಎಲ್ಲ ಒಳ್ಳೊಳ್ಳೆ ಕಂಪ್ನಿದು ಇತ್ತು, ಎಲ್ಲ US ಮೇಡ್ದು. ಸೊ ಒಳ್ಳೆ ಎಲ್ಲ ಜನಗಳು ಸೌಂಡ್ ಸಿಸ್ಟಮ್ಗೆ ಖುಷಿ ಪಟ್ಕೊಂಡು ಹಾಡು ಕೇಳ್ಕೊಂಡು ಫೈಟಿಂಗ್ ನೋಡ್ಕೊಂಡು ಹೋಗೋರು. ಇಲ್ಲೇ ಕಿವಿಲೆ ಹೊಡೆದಂಗೆ ಡುಶುಮ್ ಅಂದ್ರೆ ನಮ್ ಕಿವಿಲೆ ಹೊಡೆದಂಗೆ ಸೌಂಡ್ ಬರ್ತಾ ಇತ್ತು ನಿಜವಾಗ್ಲು. ಸಂದೇಶ್ ಥಿಯೇಟರ್ ಸರ್, ಈ ಸಂದೇಶ್ ಥಿಯೇಟರ್ ಅಂತ ಹೆಸರು ನೀವು ಇಟ್ಟಿದ್ದ, ಮೊದ್ಲು ಯಾರ್ದು ಇತ್ತ ಸರ್? ಇಲ್ಲ, ಅವರು ಫಸ್ಟ್ ಗೋಪಾಲ್ ಗೌಡ್ರು ಯಾವಾಗ ಥಿಯೇಟ್ರ್ ಮಾಡಿದ್ರಲ್ಲ, ಅವ್ರು ಇಟ್ಟಿದ್ದೆ ಅದು ಹೆಸರು. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊ ಬಂದು, ಆಮೇಲೆ ನಾವು ಇದನ್ನೊಂದು ಫರ್ಮ್ ಅಂತೇಳಿ, ಪಾರ್ಟ್ನರ್ಸ್ ಅಲ್ಲ ನಮ್ದೆಲ್ಲ, ಸೊ ಫರ್ಮ್ ಅಂತ ಹೇಳ್ಕೊಂಡು ಆಲ್ರೆಡಿ ಬ್ರಾಂಡ್ ಕ್ರಿಯೇಟ್ ಆಗಿತ್ತು, ಅದು ಸಂದೇಶ್ ಅಂತ ಹೇಳಿ ಕ್ರಿಯೇಟ್ ಆಗಿತ್ತು, ಥಿಯೇಟರ್ ಅಂತ ಹೇಳಿ ಕ್ರಿಯೇಟ್ ಆಗಿತ್ತು. ಅದನ್ನೇ ಹೆಸರನ್ನೇ ನಾವು ಇಟ್ಕೊಬ. ಸೊ ನೋಡಿ ಸರ್, ಈಗ ನೀವು ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಕಷ್ಟಪಟ್ಟಂತಹ ದಿನಗಳು ಎಷ್ಟೋ ತಾಲೂಕಿನ ಎಷ್ಟೋ ಜನಗಳಿಗೆ ನಿಮ್ಮ ಒಂದು ಸ್ಫೂರ್ತಿ, ಏನು ಫಿಲ್ಮ್ ಕ್ರೇಜು ಇಲ್ಲಿ ನೋಡಿದವ್ರಿಗೆ ಎಷ್ಟೋ ಜನ ಆಕ್ಟರ್ ಆಗಿರ್ಬೋದು, ಅಥವಾ ಸೀರಿಯಲ್ ಆಕ್ಟರ್ ಆಗಿರ್ಬೋದು, ಅಥವಾ ಹೀರೋ ಆಗಿರ್ಬೋದು. ಸೊ ನಿಮ್ಗಾಗಿದ್ದ ಕ್ರೇಜು ಎಷ್ಟೋ ಜನಕ್ಕೆ ಇವಾಗ ಆ ಒಂದು ದಿನಗಳ ನೆನ್ಪು ಮಾಡ್ತಾ ಒಂದು ಗಳಿಗೆ ಆಗಿದೆ. ತುಂಬಾನೇ ಕ್ರೇಜ್ ಇತ್ತು. ಅಂದ್ರೆ ಒಂದೊಂದು 3 ಶೋದು ಜನ ಬರೋರು. ನಾವು ಆ ಟಿಕೆಟ್ ಕೊಡ್ಸತ್ತಿಗೆ ಕೊನೆಗೆ ಥಿಯೇಟ್ರಿಗೆ ಆ ಟೈಮಲ್ಲಿ ನಾನೇ ಬರಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರು. ಅಣ್ಣ ನೀವೇ ಬನ್ನಿ, ಇಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ ಹಾಗೆ. ಆಮೇಲೆ ಪೊಲೀಸ್ ಕರೆಸ್ತಾ ಇದ್ದು. ಆಮೇಲೆ ಟಿಕೆಟ್ನ ನಾನು ಹೋದ್ಮೇಲೆ 185 ಬಾಲ್ಕನಿ ಸೀಟ್ ಇತ್ತಲ್ಲ. ಸೊ 185 ಬಾಲ್ಕನಿ ಸೀಟ್ ಇದೆ ಅಂತಂದರೆ 185 ಟಿಕೆಟ್ನ ನಾನು ಬಂದಮೇಲೆ ಅವ್ರ ಕೈ ಕೊಟ್ಟು ನಿಂತು ಹರಿಸ್ತಿದ್ದೆ. ಇಲ್ಲ ಅಂತಂದ್ರೆ ಗಲಾಟೆ ಆಗ್ತಾ ಇತ್ತು. ನನಗೆ ಬೇಕು ಗಲಾಟೆ ಮಾಡೋದು. ಯಾಕೆಂದ್ರೆ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡೋರು, ಸರ್ 185 ಬಾಲ್ಕನಿ ಸೀಟ್ ಇದೆ, ಬರೀ 80 ಸೀಟ್ ಟಿಕೆಟ್ ಮಾತ್ರ ಕೊಟ್ಟಿದ್ದಾರೆ, ಇನ್ನು 100 ಚಿಲ್ಲರೆ ಸೀಟೇ ಇಲ್ಲ, ಏನಾಯ್ತು ಅಂತೇಳಿ ಗಲಾಟೆ ಶುರು. ಆಮೇಲೆ ಏನು ಮಾಡ್ತಿದ್ದೆ, ರಶ್ ಇದ್ದಾಗ ನಾನೇ ಹೋಗ್ತಾ ಇದ್ದೆ. ಆಮೇಲೆ ನನಗೆ ವೆಯ್ಟ್ ಮಾಡ್ತಿದ್ರು. ನಾನು ಹೋದ್ಮೇಲೆ, ನಾನು ಹೋಗಿ ಟಿಕೆಟ್ ಕೊಟ್ಟ ಮೇಲೆ ಆ ಟಿಕೆಟ್ನ ನಿಂತು ಒಬ್ಬೊಬ್ರಿಗೆ 2 ಟಿಕೆಟ್ ಅಂತೇಳಿ 90 ಜನ ಕ್ಯೂನಲ್ಲಿ 90 ಜನ ಇದ್ರೆ 90 ಜನ ಅದು ಸ್ವಲ್ಪ ಮಾಡ್ತಾ ಇತ್ತು. ಕೆಳಗಡೆ ಕ್ಲಾಸ್ದು ಅದು 235 ಸೀಟ್ ಒಂದು ಕ್ಲಾಸು, ಇನ್ನೊಂದು 150 ಸೀಟ್ ಕ್ಲಾಸ್ ಇತ್ತು. ಅದಕ್ಕೆಲ್ಲ ನೋಡ್ಕೊಡ್ತಾ ಇತ್ತು. ಅಲ್ಲಿ ಸ್ಟಾಫಲ್ಲಿ ಒಂದೊಂದ್ಸಲ ಕೊಡತ್ತಿಗೆ ಅವ್ರಿಗೆ ಬೇಕಾದವ್ರಿಗೆ ಅಲ್ಲಿ ಕೊಟ್ಬಿಡೋರು. ಇವೆಲ್ಲ ಸ್ವಲ್ಪ ಆಗ್ತಾ ಇತ್ತು, ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಎಲ್ಲ ಥಿಯೇಟ್ರ್ಗಳಲ್ಲಿ ನಡೀತಾ ಇತ್ತು. ಅಷ್ಟು ಎಲ್ಲದನ್ನೂ ಒಂದೇ ಕಡೆ ನೋಡ್ಕೊಂಡು ಮಾಡಕ್ ಆಗ್ತಿರ್ಲಿಲ್ಲ. ಟೋಟಲಿ ಎಷ್ಟು ಸೀಟ್ ಸರ್ ನಿಮ್ಮ ಥಿಯೇಟ್ರು? ಅವಾಗ 420, 426 416 ಅಂತೂ 420 ಹತ್ತತ್ರ ಜನ ಜಾಸ್ತಿ. ಮಧ್ಯದಲ್ಲಿ ಚೇರ್ ಕೊಟ್ಟಿದ್ದು ಇದೆ ಮಧ್ಯದಲ್ಲಿ ಇದೆ ನೋಡಿ. ಆಗಿನ ಕಾಲದಲ್ಲಿ 420 ಸೀಟು, 185 ಬಾಲ್ಕನಿ, 235 ಮಿಡ್ಲ್ ಕ್ಲಾಸು, 150 ಕೆಳಗಡೆ ಗಾಂಧಿ ಕ್ಲಾಸ್ ಅಂತ ಹೇಳ್ತೀವಲ್ಲ ಅದಿತ್ತು. ಆಮೇಲೆ ಏನಾಯ್ತು, ಯಾವಾಗ ಡಿಜಿಟಲ್ ಥಿಯೇಟ್ರ್ ಸ್ಯಾಟಲೈಟ್ ಇದು ಮಾಡಿದ್ವಲ್ಲ, ಆ ಟೈಮಲ್ಲಿ 2 ಕ್ಲಾಸ್ ಮಾಡ್ತು. ಬಾಲ್ಕನಿನಲ್ಲಿ 185 ಸೀಟ್ ಹಾಗೆ ಇತ್ತು. ಕೆಳಗಡೆ 400 ಚಿಲ್ಲರೆ ಇದ್ದಿದ್ದನ್ನ ಏನು ಮಾಡ್ದು, ಅದನ್ನ ಕಮ್ಮಿ ಮಾಡೋದು, ಒಂದು 150 ಸೀಟ್ ಕಮ್ಮಿ ಮಾಡಿಬಿಟ್ಟು 1 ಕ್ಲಾಸ್ ತೆಗೆದು 2 ಕ್ಲಾಸ್ ಅಂತೇಳಿ ಮಾಡ್ತಾ ಬಂತು. ಅಷ್ಟು ಸೀಟ್ಗಳೆಲ್ಲ ಹೊಸ್ತಾಕಿ ಎಲ್ಲ ರಿನೋವೇಷನ್ ಮಾಡಿದ್ರು. ಆಮೇಲೆ ಅದು ಯಾವಾಗ ರಿನೋವೇಷನ್ ಆದಾಗಿಂದ ಫುಲ್ ಆಗಿದೆ ನಾವು ನೋಡಲಿಲ್ಲ. ಸೀಟ್ ಮಾಡಿಸಿದ್ದು ವೇಸ್ಟ್ ಆಯ್ತೇನೋ. ಅಂದ್ರೆ ಜನ ಹಳೇದನ್ನ ಇಷ್ಟಪಟ್ರು ಅನ್ಸುತ್ತೆ. ಹಳೇದು ಇಷ್ಟಪಡೋದ್ಕಿಂತನೂ ನಾವು ಮಾಡ್ದಂಗೂ ಆ ಟ್ರೆಂಡ್ ಹೋಗ್ತಾ ಬಂತು. ಮೂವಿ ಥಿಯೇಟ್ರ್ ಅಲ್ಲಿ ಏನಾಗ್ತಿತ್ತು, ಅಲ್ಲಿ ಥಿಯೇಟ್ರಿಗೆ ಬರೋದೇ ಒಂದು ಏನೋ ಒಂದು ಸೆಂಟನ ಅಂತ ಆಗ್ತಿತ್ತು. ನೋಡೋರು ಅಲ್ಲಿ ದೂರದಿಂದ ನೋಡ್ಬಿಟ್ಟು
ಯಾರು ನೋಡ್ತಾ ಇಲ್ಲ ಅಂತಂದ್ರೆ ಥಿಯೇಟ್ರಿಗೆ ಪಿಕ್ಚರಿಗೆ ಬರೋರು. ಮುಂಚೆ ಎಲ್ಲ ಥಿಯೇಟ್ರಿಗೆ ಬರೋದೇ ಒಂದು ಖುಷಿ ಅಲ್ವಾ, ನೋಡೋದೇ ಖುಷಿ ಆಗ್ತಾ ಇತ್ತು. ಬಂದು ಥಿಯೇಟ್ರ್ ಮುಂದೆ ನಿಂತು ಥಿಯೇಟ್ರಿಗೆ ಹೋಗೋರು. ಲಾಸ್ಟಿಗೆ ಈಗ ಥಿಯೇಟ್ರಿಗೆ ಹೋಗೋದು ಪಿಕ್ಚರ್ ನೋಡೋದು ಅಂದ್ರೆ ಏನೋ ಒಂದು ಸಣ್ಣತನ ಅಂತ ಅನ್ಸ್ತಿತ್ತು, ಏನೋ ಗೊತ್ತಿಲ್ಲ. ನನಗೆ ಸ್ಟಾಫ್ ಅನ್ನೋರು, ಇಲ್ಲಣ್ಣ ಅಲ್ಲಿ ನೋಡ್ತಾ ಇರ್ತಾರೆ, ಎಲ್ಲ ನೋಡ್ತಾರೆ, ಯಾರು ನೋಡ್ತಿಲ್ಲ ಅಂದ್ರೆ ಟಿಕೆಟ್ ತಗೊಂಡು ಪಿಕ್ಚರಿಗೆ ಹೋಗ್ತಾರೆ. ಮತ್ತೆ 10 ನಿಮಿಷ ಮುಂಚೆ ಬಿಡೋಕ್ಕಿಂತ ಮುಂಚೆ ಅವರೇ ಕಾಣ್ದಿಲ್ದಂಗೆ ಹೋಗ್ಬಿಡ್ತಾರೆ ಅಂತ ಅನ್ನೋರು. ಸೊ ಅವ್ರಿಗೆ ಅಂದ್ರೆ ಪಿಕ್ಚರ್ ನೋಡೋಕೆ ಹೋಗೋದು ಅಂದ್ರೆ ಏನೋ ಒಂದು ಸೆಂಟನ ಅಂತ ಅನಿಸ್ತಾ ಇತ್ತು, ಹಾಗೆ ಅನಿಸ್ತಿತ್ತು. ಅಲ್ಲ, ನೀವು ಇದನ್ನೆಲ್ಲ ಸ್ಮಾಲ್ ಥಿಂಗ್ಸ್ ಎಲ್ಲ ಅಬ್ಸರ್ವ್ ಮಾಡಿದಿರಿ ನೋಡಿ. ಸೊ ಹೌದೌದು, ಅವಾಗ ಕೊನೆಗೆ ಫೈಟ್ ಮುಗಿದು ಹೆಸರು ಬರೋವರೆಗೂ ಕೂತ್ಕೊಂಡು ಹೋಗ್ತಾ ಇದ್ದು. ಹೌದೌದು, ಅದನ್ನು ಹೌದು. ಆಮೇಲೆ ಯಾಕೆ ಜನ ಬರ್ತಾ ಇಲ್ಲ ಅಂತ ಹೇಳಿ ಎಲ್ಲ ನೋಡ್ಬೇಕು, ಸ್ಟಡಿ ಮಾಡ್ಬೇಕು ಅಂತೇಳಿ ನಮ್ಮ ಸ್ಟಾಫಿಗೆಲ್ಲ ತಿಳಿಸಿದಾಗ ಅವ್ರೂ ಈ ಬೆಗ್ಗರ್ಸೂ ಬರ್ತಾ ಇಲ್ಲ ಅಂತಂದ್ರೆ ಅವ್ರೂ ಯಾಕೆ ಬರ್ತಾ ಇಲ್ಲ ತಿಳ್ಕೋಬೇಕು ಅಂದಾಗ ಯಾರೋ ಅಂದಿದ್ದು, ಈಗ ಅವ್ರ ಹತ್ರನೂ ಎಲ್ಲ CD ಇಟ್ಕೊಂಡಿದ್ದಾರೆ ಅಣ್ಣ, CD ಇಟ್ಕೊಂಡು ಮನೇಲೇ ನೋಡ್ತಾರೆ. ಈಗ ಬಾಡಿಗೆಗೆ CD ಪ್ಲೇಯರ್ ಸಿಗುತ್ತೆ, ಅದನ್ನ ಇಟ್ಕೊಂಡು ಅವ್ರು ನೋಡ್ತಾರೆ, ಥಿಯೇಟ್ರಿಗೆ ಬರಲ್ಲ. ಈಗೆಲ್ಲ ಹೊಸ ಪಿಕ್ಚರ್ಗಳೇ ಅವ್ರಿಗೆ CD ಸಿಗ್ತಾ ಇದೆ ಅಂತ ಅನ್ನೋರು. ಅಂದ್ರೆ ಆ ಲೆವೆಲಿಗೆ ಹೋದಾಗ ಥಿಯೇಟ್ರು ನನಗೆ ಗೊತ್ತಾಗೋದು ಇನ್ ಫ್ಯೂಚರ್ ಇಲ್ಲ ಇದು ಹೋಗ್ತಾ ಬರುತ್ತೆ ಅಂತ. ಅವಾಗಲೇ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಂದು 30% ಥಿಯೇಟ್ರ್ಗಳೆಲ್ಲ ಬಾಗ್ಲಾಕಿತ್ತು. ಹಾಗಾಗಿ ಈಗ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಮೋರ್ ದೆನ್ 70% ಥಿಯೇಟರ್ ಬಂದಾಗಿದೆ ಆಲ್ರೆಡಿ ಆಗಿದೆ. ಅಂತ ದೊಡ್ಡ ಕಪಾಲಿ ಥಿಯೇಟ್ರೇ ಕೂಡ ನೀವು ನೋಡಂಗೆ ಸಾಗರ್ ಥಿಯೇಟರ್, ಕಪಾಲಿ ಥಿಯೇಟರ್ ಕೂಡ ಬೆಂಗಳೂರಲ್ಲಿ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಮಾಲೀಕರದು ನಿಮ್ ಕತೆ ಏನಿದೆ, ಆ ಮಾಲೀಕರದೆಲ್ಲ ಸೇಮ್ ಅನುಭವ, ಸೇಮ್ ಕತೆಗಳಿರ್ಬೋದು, ಬಟ್ ಅವ್ರು ದೊಡ್ಡ ಮಟ್ಟದಲ್ಲಿ ಇರ್ತದೆ ಏನು. ಹೌದೌದು. ನೋಡಿ ಸ್ನೇಹಿತರೆ, ಎಷ್ಟೊಂದು ಕೇಳ್ತಾ ಹೋದಾಗ ಎಷ್ಟೊಂದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಸೊ ನೋಡಿ, ನೀವು ಬರೀ ಥಿಯೇಟರ್ನೇ ಡಿಪೆಂಡ್ ಆಗಿದ್ರ ಅಥವಾ ಬೇರೆ ಯಾವ ತರ ಬೇರೆ ಏನಾದ್ರು ಪ್ಲಾನ್ ಮಾಡಿದ್ರ ಸರ್ ಫ್ಯೂಚರ್ ಅಲ್ಲಿ ಈ ತರ ಫೇಲ್ ಆಗ್ತಾ ಬಂದಾಗ, ಥಿಯೇಟರ್ ಓಡದೆಲ್ಲ ಇದ್ದಾಗ? ಅಂತಂದ್ರೆ ನಮ್ಗೇನ್ ಥಿಯೇಟ್ರು ಅಂತಲ್ಲ, ಮೂಡಿಗೆರೆಯಲ್ಲಿ ಹೇಗೆ ಅಂದ್ರೆ ಒಂದು ಥಿಯೇಟ್ರು ಮಾಡಿದ್ರಲ್ಲ, ಸೊ ಅವ್ರ ಕೈಲಿ ಆಗ್ಲಿಲ್ಲ ಅಂದಾಗ ಇರ್ಲಿ ಒಂದು ಥಿಯೇಟ್ರು ಎಲ್ಲ ಸೇರಿ ಒಂದು ಥಿಯೇಟ್ರು ನಾವುಗಳೇ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಸೇರಿ ಇನ್ವೆಸ್ಟ್ ಮಾಡಿದ್ದಷ್ಟೇ. ಒಂಥರ ಕ್ರೇಜ್ ತರ ತಗೊಂಡ್ರಿ, ಪ್ರೊಫೆಷನಲ್ ಏನ್ ತಗೊಂಡ್ಲಿಲ್ಲ. ಜನಗಳು ಎಂಟರ್ಟೈನ್ ಮಾಡ್ಬೇಕು ಅಂತ ಮನೋಭಾವನೆ. ಹೇಗಿದ್ರು ನಮಗೂ ನೋಡೋಣ, ಟ್ರೈ ಕೊಡೋಣ ಏನಂತೆ ಅಂತ ಹೇಳಿ ಟ್ರೈ ಮಾಡಿದ್ದಷ್ಟೇ. ಅದು ನೋಡಿ, ತಾಲೂಕಿಗೆ ಒಂದೇ ಥಿಯೇಟರ್ ನಿಮ್ದು. ನೋಡಿ, ತಾಲೂಕಿಗೆ ಒಂದೇ ಥಿಯೇಟರ್, ಮೂಡಿಗೆರೆ ತಾಲೂಕಿಗೆ. ಆಕ್ಚುಲಿ 76 ಅವಾಗೆಲ್ಲ 2 ಇತ್ತು, ಒಂದು ಥಿಯೇಟ್ರು, ಒಂದು ಟ್ಯೂರಿಂಗ್ ಟೆಂಟ್. ಹಾಗೆ ಆಯ್ತಾ. 78 ನಾವೇನು ತಗೊಂಡ್ವಲ್ಲ ಥಿಯೇಟ್ರು, ಆವಾಗ ಒಂದು ಟ್ಯೂರಿಂಗ್ ಟೆಂಟ್ ಇತ್ತು ಅಲ್ಲಿ ಇದರಲ್ಲಿ ಬೀಳುಗೊಳದಲ್ಲಿ. ಸೊ ಅದು ಕಾಂಪಿಟೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವೇ ತಗೊಂಡು ಅದನ್ನ ಸ್ಟಾಪ್ ಮಾಡ್ದು. ಯಾಕಂದ್ರೆ 2 ರನ್ ಮಾಡೋಕ್ಕಾಗಲ್ಲ ಅಂತ, ಜನ ಡಿವೈಡ್ ಆದ್ರೆ ಸುಮ್ಮನೆ ಇಲ್ಲಿ ಬೇರೆ ಇನ್ವೆಸ್ಟ್ ಮಾಡಿದ್ವಲ್ಲ. ಸೊ ಅದನ್ನು ನಾವೇ ಪರ್ಚೇಸ್ ಮಾಡಿದ ಟ್ಯೂರಿಂಗ್ ಟೆಂಟ್. ಅದು ತಗೊಂಡ್ ಮತ್ತೆ ಕ್ಲೋಸ್ ಮಾಡಿದ್ದು. ಕ್ಲೋಸ್ ಮಾಡಿ 1 ತಿಂಗಳು ಅದು ಹಂಗೆ ಬಿಟ್ಟಿದ್ದು. ಅಷ್ಟೊತ್ತಿಗೆ ಅದನ್ನು ಸ್ವಲ್ಪ ಎಲ್ಲ ಬೆಂಕಿ ಬಿದ್ದೆಲ್ಲ ಹೋಯ್ತು. ಆಮೇಲೆ ಒಂದೇ ಥಿಯೇಟ್ರು ರನ್ ಆಗ್ತಾ ಬಂತು. ಆಮೇಲೆ ಏನಾಯ್ತು, ಯಾವಾಗ ಇದು ಚೆನ್ನಾಗಿ ರನ್ ಆಗ್ತಾ ಬರ್ತಾ ಇತ್ತಲ್ಲ, ಮಧ್ಯದಲ್ಲಿ ಪರಿಮಳ ಥಿಯೇಟ್ರು ಅಂತ ಹೇಳಿ ಒಂದು ಸ್ಟಾರ್ಟ್ ಆಯ್ತು. ಅದು ಬೀಳ್ಗೊಳದಲ್ಲಿ. ಅದು ನಮ್ಮ ರಿಲೇಷನ್ ಇವರೇ ಬಾಲರಾಜ್ ಅಂತ ಹೇಳಿ ಹಾನ್ಬಳ್ನಾರು, ಅವರು ಸ್ಟಾರ್ಟ್ ಮಾಡಿದ್ರು. ಅವರು ಭಾರಿ ಹೋರಾಡಿದ್ರು ಪಾಪ. ಬಟ್ ಅವರಿಗೂ ನಮ್ಗೂ ಕಾಂಪಿಟೇಷನ್ ಇತ್ತು. ಕ್ರಮೇಣ ಅವರು ಅದನ್ನ ಕ್ಲೋಸ್ ಮಾಡಿದ್ರು. ನಿಮ್ ಥಿಯೇಟರ್ ಇದ್ದಾಗಲೇ ಕ್ಲೋಸ್ ಮಾಡಿದ್ರು? ಇದ್ದಾಗಲೇ ಕ್ಲೋಸ್ ಮಾಡಿದ್ರು. ಅದೊಂದು 6-7 ವರ್ಷ ರನ್ ಮಾಡಿದ್ರು. ಆಮೇಲೆ ಅದನ್ನ ಕ್ಲೋಸ್ ಮಾಡಿದ್ರು. ಆಮೇಲೆ ನಮ್ದು ಇದೊಂದೇ ಉಳ್ಕಂತು. ಇದು ಉಳ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ವರ್ಷ ಹಿಂಗೆ ತಳ್ಕೊಬಂದು ಆಮೇಲೆ ವಿಡಿಯೋ ಥಿಯೇಟರ್ಗಳಾಯ್ತಲ್ಲ, ಮೇನ್ ರೋಡಲ್ಲಿ ವಿಡಿಯೋ ಥಿಯೇಟರ್ ಆಯ್ತು. ಅದಾದಾಗ ಸ್ವಲ್ಪ ಇಲ್ಲಿನೂ ಎಫೆಕ್ಟ್ ಆಗ್ತಾ ಬಂತು, ಎಫೆಕ್ಟ್ ಆಯ್ತು. ಆಮೇಲೆ ಅದನ್ನು ನಿಂತೋಯ್ತು. 5 ವರ್ಷ ಆದ್ಮೇಲೆ ಮತ್ತೊಂದು ಸಿಂಫೋನಿ ಅಂತ ಏನೋ ಮಾಡಿದ್ರು. ಪಾಪ ಅವರು ಇನ್ವೆಸ್ಟ್ ಮಾಡಿ ಭಾರಿ ಚೆನ್ನಾಗೇ ಮಾಡಿದ್ರು, ಹೈಟೆಕ್ ಆಗಿ. ಬಟ್ ಅದು ನಮ್ಗೇನು ಕೇಳಿರ್ಲಿಲ್ಲ, ಇಲ್ಲಾಂದ್ರೆ ನಾನು ಹೇಳ್ತಿದ್ದೆ ಆಗಲ್ಲ ಅಂತ. ಬಟ್ ಅದನ್ನ ಮಾಡಿದ್ರು, ಸುಮಾರು ಇನ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಲಾಸ್ ಮಾಡ್ಕೊಂಡ್ರು ಅವ್ರನ್ನು. ನಮ್ದು ಅಂದ್ರೆ ನಮ್ಗೇನು ಲಾಸ್ ಅಂತ ಆಗ್ಲಿಲ್ಲ,
ನಮ್ಗೆ ಈಗೇನು ಅಂದ್ರೆ ರನ್ ಆಗೋದು ನಿಂತು ಹೋಗಿದೆ, ಐಡ್ಲಾಗಿದೆ ಅಷ್ಟೇ ಅಸೆಟ್. ಸರ್ ನೀವು ಏನು ರೀಲ್ ಬರ್ತಾ ಇತ್ತು, ರೀಲ್ ಬಾಕ್ಸ್ ಅಲ್ಲಿ ಶಿವಮೊಗ್ಗದಿಂದ ಬರ್ತಾ ಡಿಸ್ಟ್ರಿಬ್ಯೂಟರ್ ಕಳಿಸ್ಕೊಡ್ತಾ ಇದ್ರು ಸರ್. ಅದು ಕೆಲವು ನಾನು ಕೇಳ್ಪಟ್ಟೆ ಕೆಲವು ಪಾಲಿಸಿ ಅಂದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇತ್ತು ಅಂತ, ಯಾಕಂದ್ರೆ ರೀಲ್ ಹೇಗೆ ಮೂವ್ ಮಾಡಬಾರ್ದು ಅನ್ನೋ ಒಂದು ಪಾಲಿಸಿ ಇತ್ತು. ಸೊ ಅದು ಆ ಪಾಲಿಸಿ ಏನ್ ಸರ್ ಅದು? ಪಾಲಿಸಿ ಅಂದರೆ ಒಂದು ಒಂದು ಪಿಕ್ಚರ್ ರಿಲೀಸ್ ಆಯಿತು ಅಂದರೆ ಅವರು ಒಂದು 15-20 ಪ್ರಿಂಟ್ಗಳು ಹಾಕಿಸ್ತಾರೆ. ಒಂದೊಂದು ಪ್ರಿಂಟು ಅಂದರೆ ಅವ್ರಿಗೆ ಅವಾಗಲೇ ಅದೆಲ್ಲ ಸಾಧಾರಣ 1 ಲಕ್ಷ ರೂಪಾಯಿ ಹಿಂಗೆಲ್ಲ ಬೀಳೋದು. ಸೊ ಒಂದು ಥಿಯೇಟ್ರಿಂದ ಇನ್ನೊಂದು ಥಿಯೇಟ್ರಿಗೆ ಕಳಿಸೋತ್ತಿಗೆ ಪ್ರಿಂಟು FCR ಅಂಥೇಳಿ ಒಂದು ಕಳಿಸೋರು, ಫಿಲ್ಮ್ ಕಂಡೀಷನ್ ರಿಪೋರ್ಟ್ ಅಂತೇಳಿ. ಅಲ್ಲೇನಾದ್ರು ಒಂದೊಂದು ಕಡೆ ಪ್ರೊಜೆಕ್ಟ್ರ್ ಪ್ರಾಬ್ಲಮ್ ಇದ್ದಾಗ ರೀಲಿಗೆಲ್ಲ ಅದ್ರದ್ದು ಪಿನ್ ಹೋಲು ಮಾರ್ಕು ಡ್ಯಾಮೇಜ್ ಆಗಿರುತ್ತೆ. ಸೊ ಇಲ್ಲ ಥಿಯೇಟ್ರ್ ಓನರ್ಸ್ ಮೇಲೆ ಬರುತ್ತೆ. ಸೊ ಆ ಥಿಯೇಟ್ರಿಂದ ನಮ್ಮ ಥಿಯೇಟ್ರಿಗೆ ಬರೋತ್ತಿಗೆ ಆ ಫಿಲ್ಮ್ ಕಂಡೀಷನ್ ಹೆಂಗಿತ್ತು ಅಂತ ಒಂದು FCR ಫಿಲ್ಮ್ ಕಂಡೀಷನ್ ರಿಪೋರ್ಟ್ ಅಂತ ಕಳಿಸೋರು. ಅದು ಬಂದ ಕೂಡಲೇ ಇಲ್ಲಿ ನಮ್ಮ ಆಪ್ರೇಟ್ರು ಪ್ರತಿ ಅದು 17-18 ರೀಲ್ಗಳಿರುತ್ತೆ, ಅದನ್ನ ಪ್ರತಿ ರೀಲ್ಲು ವೈಂಡ್ ಮಾಡಿ ಪ್ರತಿ ಒಂದೊಂದು ಫ್ರೇಮಲ್ಲೂ ಏನಾದ್ರು ಡ್ಯಾಮೇಜ್ ಇದ್ದರೆ ರಿಪೋರ್ಟ್ ಅವ್ನು ಕೊಡಬೇಕು. ಆ ರಿಪೋರ್ಟು ಮತ್ತು ನಾವು ಡಿಸ್ಟ್ರಿಬ್ಯೂಷನಿಗೆ ಕಳಿಸ್ಬೇಕು. ನಮಗೆ ಬರೋತ್ತಿಗೆ ಈ ಥರ ಇತ್ತು ಅಂತ ನಾವು ಇನ್ನೊಂದು ಕಡೆ ಕಳಿಸಿದಾಗ ಅವರಲ್ಲಿ ರಿಪೋರ್ಟ್ ನೋಡ್ತಾರೆ, ನಮ್ಮ ರಿಪೋರ್ಟು ಆ ರಿಪೋರ್ಟ್ ಸೇಮ್ ಇದೆ ಅಂದರೆ ನಮ್ಮ ಥಿಯೇಟ್ರಲ್ಲಿ ಏನೂ ಡ್ಯಾಮೇಜ್ ಆಗಿಲ್ಲ ಅಂತ. ಈ ಥರ ಅವೆಲ್ಲ ಸಿಸ್ಟಮ್ಗಳಿತ್ತು. ಇಲ್ಲಾಂದರೆ ಅದು ಅವರಿಗೆ ತುಂಬ ಖರ್ಚು ಬಂದ್ಬಿಡುತ್ತೆ. ಒಂದು ರೀಲ್ ಪ್ರಿಂಟ್ ಹಾಕ್ಸ್ಬೇಕು ಅಂದರೆ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಬೀಳೋದು. ಅಂದ್ರೆ ನೀವು ಫಿಲಮ್ ನೋಡಾದ್ಮೇಲೆ ಆ ರೀಲ್ ವಾಪಸ್ ಕಳಿಸ್ಬೇಕಿತ್ತು? ಹೌದೌದು, ಖಂಡಿತ ಕಳಿಸಿ, ಇಟ್ಕೊಳಂಗಿರ್ಲಿಲ್ಲ. ಸೊ ಅಂದ್ರೆ ನೀವು ರನ್ನಿಂಗ್ ಆಗ್ತಾ ಇಲ್ಲ ಅಂದಾಗ ಅಥವಾ ಟರ್ಮಿನಲ್ ಕಂಡೀಷನ್ ಇರ್ತಿತ್ತು ಸರ್, ಇಷ್ಟು ಜನ ರನ್ ಮಾಡಿ ಅಂತ ಕೊಡ್ತಾ ಇದ್ರ ಹೇಗೆ? ಇಲ್ಲ ಅದು ಹೇಗೆ ಅಂದರೆ ನಮಗೀಗ ಒಂದು 2 ವೀಕ್ಸ್ ಹಾಕ್ತೀವಿ ಅಂತೇಳಿ ನಾವು ಮಾತಾಡ್ಕೊಂಡಿದ್ರೆ ಮೊದಲು ಅಗ್ರಿಮೆಂಟ್ ಆಗಿರುತ್ತೆ. ಅಗ್ರಿಮೆಂಟಲ್ಲಿ ಮಾಡ್ಕೊಂಡು 2 ವೀಕ್ಸ್ ನಾವು ಹಾಕ್ತೀವಿ. ಅಕಸ್ಮಾತ್ ಏನಾದ್ರು 2 ವೀಕ್ಸ್ ಆದಮೇಲೆ ಏನಾದ್ರು ನಮಗೆ ಒಂದು 10 ದಿವಸ ಆಗ್ಬಿಟ್ಟು ಇನ್ನೊಂದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದಾಗ ಏನು ನಾವು ಚೇಂಜ್ ಮಾಡ್ತಾ ಇದ್ದು ಪಿಕ್ಚರ್. ಫಿಲ್ಮ್ ತೆಗೆದುಬಿಡ್ತಿದ್ರಿ ಬೇಗನೆ, ಜನ ಬೇರೆ ಮೂವಿ ಹಾಕ್ತಾ ಇದ್ದು ಜನ ಬರಲಿ ಅಂತ. ಇಲ್ಲ ಅಂತಂದ್ರೆ ಅವ್ರಿಗೇನಾದ್ರು ಅರ್ಜೆಂಟ್ ಬೇಕು, ನಮ್ಗಿಂತನೂ ಒಳ್ಳೆ ಕಲೆಕ್ಷನ್ ಸಿಗೋ ಸೆಂಟರು ಕೇಳ್ತಾ ಇದ್ದಾರೆ, ನಮ್ಗೆ ಅರ್ಜೆಂಟ್ ದುಡ್ಡು ಮಾಡ್ಕೊಬೋದು ಅನ್ನೋದಿದ್ರೆ ನಮ್ಗೆ ಯಾವ್ದಾದ್ರು ಒಂದು ಬೇರೆ ರೀಲ್ ಮೂವಿ ಕೊಟ್ಬಿಟ್ಟು ಆ ರೀಲ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ರು. ಸೊ ಹಾಗೆ, ಯಾಕೆಂದ್ರೆ ಶಾರ್ಟೇಜ್ ಇರೋದು ರೀಲ್ಗಳು, ಥಿಯೇಟರ್ಗಳು ಖಾಲಿ ಇದ್ದಾಗ ಆ ತರನು ಅವ್ರು ಮಾಡ್ತಾ ಇದ್ರು. ಫಿಲಮ್ ರನ್ನಿಂಗ್ ಇರ್ಬೇಕಾದ್ರೆ ಇಮಿಡಿಯೇಟ್ಲಿ ತೆಗೆದ್ರು ಅಂತ ಹೇಳ್ತಾರೆ. ತೆಗಿಯೋ ಕಾರಣ ಏನು ಅಂದ್ರೆ ಬೇರೆ ನೀವು ಅಗ್ರಿಮೆಂಟ್ ಮೊದಲೇ ಮಾಡ್ಕೊಂತ ಇದ್ರಿ, 2 ವೀಕ್ಸ್ 3 ವೀಕ್ಸ್ 1 ಮಂತ್ ಈ ತರ. 1 ಮಂತ್ ಎಲ್ಲ ನಮ್ಮ ಥಿಯೇಟ್ರಲ್ಲಿ ಹೋಗಿಲ್ಲ, ವೆರಿ ರೇರ್. ಅದು ಯಾವುದು ಭಾಗ್ಯವಂತರು, ಆಮೇಲೆ ಹಿಂದೆ ಅದು ಭಾಗ್ಯವಂತರಲ್ಲ, ಇದು ಯಜಮಾನ, ಆಮೇಲೆ ಇನ್ನೊಂದು ನಾಗದೇವತೆ ಅಂತ ಯಾವುದೋ ಒಂದು ಮೂವಿ, ಮಾರ್ಸ್ ಫಿಲ್ಮ್ಸ್ ಅದು. ಆಮೇಲೆ ಆ ಥರದ್ದೆಲ್ಲೋ ಒಂದು 4 ಪಿಕ್ಚರ್ಗಳು 1 ಮಂತ್ ನಡೆದಿರ್ಬೋದು ಅಷ್ಟೇ. ಇನ್ನೊಂದು ಏನಾಗುತ್ತೆ, ರೀಲ್ ಸಿಟಿಗಳಲ್ಲಿ ಏನು ಮಾಡ್ತಾರೆ, ಅವರಿಗೆ ಸುಲಭ. ಸಿಟಿಗಳಲ್ಲಿ 1 ರೀಲ್ ಇದ್ರೆ ಅದನ್ನ 2 ಥಿಯೇಟರ್ ನಡೆಸ್ತಾರೆ. ಬೆಳಗ್ಗೆ ಶೋ, ಸೆಕೆಂಡ್ ಶೋ, ಫಸ್ಟ್ ಶೋ ಆಗಲ್ಲ. ಶೋಗಳು 4 ಇರುತ್ತೆ. ಏನು ಮಾಡ್ತಾರೆ, ಈಗ 1 ಗಂಟೆ 1.5 ಗಂಟೆ ಲೇಟಾಗಿ ನಡೆಸ್ತಾನೆ ಅವನು. ಅಲ್ಲಿ 11ಗೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಥಿಯೇಟ್ರಲ್ಲಿ 12ಗೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ 11ಗೆ ಓಡುತ್ತೆ, ಇಮ್ಮಿಡಿಯೇಟಾಗಿ ಆಟೋದಲ್ಲಿ ಇಲ್ಲಿಗೆ ಬರುತ್ತೆ. ಒಂದೇ ರೀಲ್ನ 2 ಥಿಯೇಟ್ರಲ್ಲಿ ರನ್ ಮಾಡ್ತಾರೆ. ಆ ಥರನೂ ಅವೆಲ್ಲ ಸಿಟಿಗಳಲ್ಲಿ ನಡೆಯುತ್ತೆ. ಸೊ ಇದಕ್ಕೆಲ್ಲ ಎಕ್ಸ್ಪರ್ಟ್ ಟೆಕ್ನಿಷಿಯನ್ ಬೇಕು ಅನ್ಸುತ್ತಲ್ಲ ಸರ್? ಆಪರೇಟರ್ಸ್ಗಳಿದ್ರಲ್ಲ ಅವರು ಎಕ್ಸ್ಪರ್ಟ್ ಬೇಕು. ಅವ್ರು ಬಂದ್ಕೊಳ್ಳೋ ಇಮಿಡಿಯೇಟ್ ಆಗಿ ರೀಲ್ ಹಾಕಕ್ಕೆ ಒಂದು 10 ಮಿನಿಟ್ಸ್ ಬೇಕು ಒಂದು ಪ್ರೊಜೆಕ್ಟರ್ ರೀಲ್ ಕೂರ್ಸಕ್ಕೆ. ಆ ಟೀತಿಗೆಲ್ಲ ಕ್ಲೀನಾಗಿ ಕೂರಿಸ್ಬೇಕಲ್ಲ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಲೈಸೆನ್ಸ್ ಹೋಲ್ಡರ್ ಆಪರೇಟರ್ಸೇ ಬೇಕು. ಆಪರೇಟರಿಗೂ ಲೈಸೆನ್ಸ್ ಬೇಕಿತ್ತು. ಬೆಂಗಳೂರಲ್ಲಿ ಹೋಗ್ಬಿಟ್ಟು ಅದನ್ನ ಟ್ರೈನ್ ಆಗಿರ್ತಾರೆ. ಬೆಂಗಳೂರಲ್ಲಿ 3 ಇಯರ್ಸ್ ಒಂದ್ಸಲ ಅವ್ರು ಹೋಗಿ ರಿನ್ಯೂವಲ್ ಮಾಡ್ಕೊಂಡು ಬರ್ಬೇಕು. ಆಪರೇಟರ್ಗೆ ಲೈಸೆನ್ಸ್ ಇದ್ರೆ ಮಾತ್ರ ನಮಗೆ ಥಿಯೇಟರ್ ನಡ್ಸಕ್ಕಾಗುತ್ತೆ. ಈಗ ನಮ್ಮ ಥಿಯೇಟ್ರಲ್ಲಿ 2 ಆಪರೇಟರ್ ಇದ್ರು. ನಮ್ಮ ಪರ್ಮನೆಂಟ್ ಥಿಯೇಟರ್ ಅಂದರೆ ಅದಕ್ಕೆ 2 ಆಪರೇಟರ್ ಇರಬೇಕು. 2 ಆಪರೇಟರ್ಗೂ ಲೈಸೆನ್ಸ್ ಇರಬೇಕು. ಲೈಸೆನ್ಸು ನಮ್ಮ ಥಿಯೇಟ್ರಿಗೇನೆ ಅದು ಆಗಿರಬೇಕು, ಅಲ್ಲಿ ಎಂಟ್ರಿ ಆಗಿರಬೇಕು. ಸಂದೇಶ್ ಥಿಯೇಟ್ರದ್ದು ಆಪರೇಟರ್ ಅವರು ಅಂತ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ರಿಜಿಸ್ಟರ್ ಆಗ್ಬೇಕು. ನಮ್ಮ ಥಿಯೇಟ್ರದ್ದು ಆಪರೇಟರ್ ಇನ್ನೊಂದು ಥಿಯೇಟ್ರಿಗೆ ಹೋಗಿ ಕೆಲಸ ಮಾಡಕ್ಕಾಗಲ್ಲ. ಆ ರೂಲ್ಸ್ ಇತ್ತು ಮೊದಲು. ಆ ರೂಲ್ಸ್ ಇತ್ತು. ಹಂಗೇನಾದ್ರು ಹೋಗ್ಬೇಕು ಅಂದ್ರೂ ನಾವೇನಾದ್ರೂ ಒಂದು ಬೇಕಾದ್ರೆ ಅಲ್ಲಿ ಹೋಗಿ ನರ್ಸು ಅಂತ ಹೇಳಿ ಪರ್ಮಿಷನ್ ಕೊಡ್ಬೇಕು. ಬಿಟ್ಟಿದ್ರೆ ನರ್ಸಕ್ ಆಗ್ತಾ ಇರಲಿಲ್ಲ. ಸರ್, ಈಗ ಥಿಯೇಟ್ರಲ್ಲಿ ಸಾಮಾನ್ಯವಾಗಿ ಕಲ್ಲು ಹೊಡಿಯೋದು ಅಥವಾ ಚೇರ್ ಒದಿಯೋದು, ಗಲೀಜ್ ಮಾಡೋದು, ಪಾನ್ ಪರದೆ ಉಗಿಯೋದು ಇಂತೆಲ್ಲ ಇನ್ಸಿಡೆಂಟ್ ಬಹಳ ಇರ್ತಾ ಇತ್ತು. ಅದು ಇತ್ತು. ಈ ಪಾನ್ ಪರಾಗೆಲ್ಲ ಬಂದ್ಮೇಲೆ
ಈ ಪಾನ್ ಪರಾಗೆಲ್ಲ ತುಂಬ ಗಲೀಜು ಮಾಡೋದೆಲ್ಲ ಇತ್ತು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಸ್ವಲ್ಪ ಬೇರೆ ಬೇರೆ ಥರ ಸಿಸ್ಟಮ್ ಮಾಡ್ಬಿಟ್ಟು ಅಲ್ಲಲ್ಲಿ ಈ ಡಸ್ಟ್ಬಿನ್ಗಳನ್ನ ಇಡೋದು, ಆಮೇಲೆ ಅಲ್ಲೇ ಯೂಸ್ ಮೀ ಅಂತೇಳಿ ಬೋರ್ಡ್ ಹಾಕ್ಬಿಟ್ಟು ಮಾಡ್ದು. ಆಮೇಲೆ ಕೆಳಗಡೆ ಹೋಗಿಬಾರ್ದು ಅನ್ನೋ ಉದ್ದೇಶಕ್ಕೆ ಬಾಲ್ಕನಿ ಒಳಗಡೆ ಇದು ಕಾರ್ಪೆಟ್ ಎಲ್ಲ ಹಾಕಿಸಿ ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡ್ತು. ಆವಾಗ ಸ್ವಲ್ಪ ಅವರು ಕ್ಲೀನಿಂಗ್ ಕಲಿತಾರೆ ಅಂತೇಳಿ ಆ ಥರನೂ ಮಾಡ್ತು. ಮತ್ತು ರಶ್ ಇದ್ದಾಗ ಒಬ್ಬೊಬ್ರು ಒಂದೊಂದು ಪಿಕ್ಚರಲ್ಲಿ ಕಲ್ಲು ಹೊಡೆದಿರೋದು, ಗ್ಲಾಸ್ ಹೊಡೆದಿರೋದು ಇದೆ. ಆ ಥರದ್ದು ನಡೆದಿದ್ದಾವೆ. ಅದು ಭಾರಿ ಹಿಂದೆ. ಅದು ಹಿಂದೆ ಅಂದರೆ ಸಾಧಾರಣ 84, 86 ಆ ಟೈಮ್ನಲ್ಲಿ ಆ ಥರ ಎಲ್ಲ ಆಗಿದೆ. ಟಿಕೆಟ್ ಸಿಗ್ದೋರು, ಟಿಕೆಟ್ ಸಿಗ್ದಲ್ಲೇ ಇರೋರು ದೂರದಿಂದ ಗಲಾಟೆ ಮಾಡಿ ಕಲ್ಲು ಹೊಡೆದು ಮೇಲ್ಗಡೆ ಗ್ಲಾಸ್ ಹೊಡೆದು ಹೋಗೋರು. ಆ ಥರ ಎಲ್ಲ ತುಂಬ ನಡೆದಿದೆ, ಇನ್ಸಿಡೆಂಟ್ ಆಗಿದೆ. ಆಗಿದೆ. ಅವಾಗ ಅಂತಂದ್ರೆ ನಾವು ಏನ್ ಮಾಡ್ತಿದ್ದೋ, ಅವಾಗ ಮುಂಚೆನೆ ಸ್ಟೇಷನಿಗೆ ಒಂದು ಲೆಟರ್ ಕೊಟ್ಬಿಟ್ಟು ಪೊಲೀಸ್ನ ಕಳ್ಸೋರು. ಒಂದು 2 ಜನ ಕ್ಯೂ ಅಲ್ಲಿ ಸ್ವಲ್ಪ ಗಲಾಟೆ ಆಗದಿಲ್ದಂಗೆ ನೋಡ್ಕೊಳಕ್ಕೆ ಅಂತ ಹೇಳಿ ಕಳಿಸ್ಕೊಡೋರು. ಆ ದಿನಗಳು ಎಲ್ಲಿ ಹೋದು ಅಂತ ಗೊತ್ತಿಲ್ಲಲ್ಲ ಸರ್, ಎಲ್ಲ ನೆನಪುಗಳಷ್ಟೇ. ಅವೆಲ್ಲ ಏನು ಅಂದ್ರೆ ಹಳೆ ನೆನಪು. ಹೀಗೆಲ್ಲ ಇತ್ತು, ಈ ತರ ಒಂದು ಪಿಕ್ಚರ್ ನೋಡ್ಬೇಕು ಅಂದ್ರೆ ಹಿಂಗ್ ಕ್ಯೂ ನಿಲ್ಬೇಕಿತ್ತು. ಬ್ಲ್ಯಾಕ್ ಅಂತೇಳಿ ಈಗ ನಮ್ಮ ಥಿಯೇಟ್ರಲ್ಲೇನೆ ಬ್ಲ್ಯಾಕ್ ಅಂತೇಳಿ ಅಂತೂ ಅದು ಕಂಟ್ರೋಲ್ ಮಾಡಿದ್ರು ಕದ್ದು ಮಾರೋರು. ಅವಾಗ ಎಷ್ಟು 10 ರೂಪಾಯಿ ಇದ್ದಿದ್ದು ಟಿಕೆಟ್ ಅಲ್ಲ 50-70 ರೂಪಾಯಿಗೆಲ್ಲ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ನಾವು ಅವಾಗ ಪೊಲೀಸ್ ಕರ್ಸಿ ಅವ್ರನ್ನೆಲ್ಲ ಹಿಡಿಸ್ತಿದ್ದು. ಆ ಥರ ಎಲ್ಲ ಆಗಿದೆ. ನೀವು ಏನು ಫಿಲ್ಮಲ್ಲೆಲ್ಲ ಬ್ಲ್ಯಾಕ್ ಟಿಕೆಟ್ ಮಾಡೋದು ನೋಡಿರಲ್ಲ, ನಮ್ಮೂರಲ್ಲೂ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮ್ಮ ಥಿಯೇಟರ್ಲ್ಲೂ ಆಗಿದೆ, ಇಲ್ಲೂ ಆಗಿದೆ. ನಾವು ಸಿಟಿನಲ್ಲಿ ಇದ್ದಾಗ ನಾವು ಬ್ಲ್ಯಾಕ್ ಕೊಟ್ಟೆವೆಲ್ಲ ಹೋಗಿದ್ವಲ್ಲ, ಅದೇ ಸಿಸ್ಟಮ್ ಇಲ್ಲೂ ಆಗಿದೆ. ಇಲ್ಲೆಲ್ಲ ಅಷ್ಟೊಂದು ಕ್ರೇಜ್ ಇತ್ತು. ನೋಡಿ ಅವಾಗ ಡೂಪ್ಲಿಕೇಟ್ ಕಾಪಿ ಮಾಡಕ್ ಮೊಬೈಲ್ ಇರಲಿಲ್ಲ, ಹಾಗಾಗಿ ಮಾಡ್ತಿರ್ಲಿಲ್ಲ ಅವಾಗ. ಇಲ್ಲ ಅದೆಲ್ಲ ಆಗ್ತಿರ್ಲಿಲ್ಲ ಮಾಡಕ್ಕೆಲ್ಲ. ಅವಾಗ ಏನು ಇರ್ಲಿಲ್ಲ ಅಲ್ಲ, ಹಾಗೆ ಮಾಡಕ್ಕೇನು ಆ ತರ ರೆಕಾರ್ಡಿಂಗ್ ಮಾಡಕ್ಕೆಲ್ಲ ಇಲ್ಲೆಲ್ಲ ಆಗಲ್ಲ. ಅವೆಲ್ಲ ಬ್ಯಾಂಗ್ಳೂರ್ ಸಿಟಿನಲ್ಲಿ ಮಾಡ್ತಾರೆ. ಆ ತರ ಟೆಕ್ನಾಲಜಿ ಇಟ್ಕೊಂಡೇ ಮಾಡ್ಬೇಕು. ಬಟ್ ಇಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಯಾವ್ದೇ ಸೋಷಿಯಲ್ ಮೀಡಿಯಾ ಸಹ ಇರ್ಲಿಲ್ಲ ಅವಾಗ. ಏನಾದ್ರೂ ಇದ್ರೆ ಲೋಕಲ್ ಪೇಪರ್ ಅಲ್ಲಿ ಏನಾದ್ರು ನ್ಯೂಸ್ಗಳು ಬರೋದು, ಈ ಸಂದೇಶ್ ಥಿಯೇಟ್ರಲ್ಲಿ ಈ ಪಿಕ್ಚರ್ ಓಡ್ತು, ಇಷ್ಟು ರಶ್ ಆಯ್ತು, ಈ ತರ ಆಯ್ತು, ಹಿಂಗ ಗಲಾಟೆ ಆಯ್ತು ಅಂತೇಳಿ ಏನಾದ್ರು ಲೋಕಲ್ ಪೇಪರ್ ಅಲ್ಲಿ ಬರೋದ್ ಬಿಟ್ರೆ ಈ ತರ ಮೀಡಿಯಾ ಇನ್ನೇನು ಇರ್ಲಿಲ್ಲ ಅಲ್ಲ. ಈ ಟಿಲ್ಲರ್ ಅಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲ ಬರೋರು ಜನ. ಆ ಒಂದು ಕ್ರೇಜ್ ಇತ್ತು. ಟಿಲ್ಲರ್ ಟ್ರ್ಯಾಕ್ಟರ್ ಅಲ್ಲಿ ಬರೋ ರೈತರೆಲ್ಲ ಬರೋರು, ಮನೆಯವರೆಲ್ಲ ಬಂದ್ಬಿಡೋರು. ಈಗ ಏನಾಗೋದು, ಸಾಯಂಕಾಲ ಮೇಲೆ ಕೆಲಸ ಎಲ್ಲ ಆದ್ಮೇಲೆ ಜನಗಳು ಅವಾಗೆಲ್ಲ ಲೇಬರ್ಸ್ ಕ್ಲಾಸು ಫಿಲ್ಮಿಗೆ ಬರೋರು. ಲಾಸ್ಟಿಗೆ ಅವರಿಗೆ ಈ ಫಿಲ್ಮ್ ನೋಡೋದು ಅಲರ್ಜಿ ಆದಾಗ ನಾವೇ ಹುಡುಕ್ಬೇಕಾಯ್ತು. ಅವಾಗ ಬರ್ತಿದ್ದಾಗ ಬಣಕಲ್ಲು, ಕೊಟ್ಟಿಗೆಹಾರ, ಈ ನಮ್ಮ ಅಕ್ಕನಹಳ್ಳಿ ಸಾಧಾರಣ ಸುಮಾರು ಕಡೆ ಎಲ್ಲ ವೆಹಿಕಲ್ ಮಾಡ್ಕೊಂಡು ಇಲ್ಲ ಟಿಲ್ಲರ್ ಟ್ರ್ಯಾಕ್ಟ್ರಲ್ಲೂ ಸೆಕೆಂಡ್ ಶೋಗೆ ಬರೋರು. ಮನೆಯವರೆಲ್ಲ ಬಂದ್ಬಿಡೋರು ರಾತ್ರಿ. ಬಂದ್ಬಿಡೋರು ಅವಾಗ ಎಲ್ಲರೂ ಬರೋರು. ಆಮೇಲೆ ಎಲ್ಲಿ ಸೆಕೆಂಡ್ ಶೋನೇ ನಿಲ್ಲಿಸ್ಬೇಕಾದ ಪರಿಸ್ಥಿತಿ ಬಂತು. ಕೊನೆಗೆ ಸೆಕೆಂಡ್ ಶೋಗೆಲ್ಲ ಜನನೇ ಬರ್ತಿರ್ಲಿಲ್ಲ. ಶೋ ವಾರದಲ್ಲಿ 3 ಸಲ ನಿಲ್ಲಿಸ್ತಾ ಬಂದು, 3 ದಿವಸ. ಆಮೇಲೆ ಸೆಕೆಂಡ್ ಶೋನೇ ನಿಲ್ಲಿಸ್ತಾ ಬಂದು. ದಿನಕ್ಕೊಂದೇ ಶೋ ಆಗ್ತಾ ಇತ್ತು. ದಿನಕ್ಕಿಲ್ಲ, 1 ಶೋ ಇಲ್ಲ, ಒಂದು 2-3 ಶೋ ಸೆಕೆಂಡ್ ಶೋ ನಿಲ್ಲಿಸ್ತಾ ಬಂದು. ಆಮೇಲೆ ಯಾವಾಗ ನಾನು 90s 85, 89 ಅಲ್ಲಿ 89, 90 ಕಳೆದು 90s ಮೇಲೆ ನೂನ್ ಶೋ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನೂನ್ ಶೋ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಅಂದರೆ 90s ಅಲ್ಲಿ ಹಂಸ ಫಿಲ್ಮ್ಸ್ ಅಂತೇಳಿ ಅವ್ರು ನಮಗೆ ಸ್ವಲ್ಪ ಗೊತ್ತಿರೋರು, ಪರಿಚಯದವರು. ಅವ್ರೇನು ಮಾಡಿದ್ರು, ಯಾಕೆ ಇಂಗ್ಲೀಷ್ ಪಿಕ್ಚರ್ ಹಾಕಬಾರ್ದು, ಹಾಕಿ ನನಗೇನು ಕೊಡೋದು ಬೇಡ, ಸುಮ್ಮನೆ ಸ್ವಲ್ಪ ಜನಗಳಿಗೆ ಬಂದು ನೋಡೋಂಗೆ ಅಭ್ಯಾಸ ಆಗಲಿ ಅಂತ ಹೇಳಿ ಪಾಪ ಅವರು ಒಂದು ಫ್ರೆಂಡ್ಲಿಯಾಗಿ ಅವರು ಮೂವಿಗಳು ಕೊಡೋರು. ಅದನ್ನು ಒಂದು ವಾರದಲ್ಲಿ 2 ದಿವಸ 3 ದಿವಸ ನೂನ್ ಶೋ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹಂಸ ಫಿಲ್ಮ್ಸ್ ಅಂತ ಬೆಂಗಳೂರಲ್ಲಿ ಅವರು ಒಂದು ಲೀಡಿಂಗ್ ಡಿಸ್ಟ್ರಿಬ್ಯೂಷನ್ನು. ಅಂದರೆ ನಮ್ಮ ಥಿಯೇಟ್ರ್ ಮೇಲೆ ಅವರಿಗೊಂದು ಒಳ್ಳೆ ರೆಪ್ಯುಟೇಷನ್, ಒಂದು ಬಾಂಧವ್ಯ ಇತ್ತು. ಸೊ ಹಾಗಾಗಿ ಅವರು ಅದೇ ಫ್ರೀಯಾಗೂ ಫೀಡ್ ಮಾಡೋರು ನಮಗೆ. ಅಟ್ಲೀಸ್ಟ್ ಜನಗಳಿಗೆ ಒಂದು ಅಭ್ಯಾಸ ಮಾಡಿ, ಇಂಗ್ಲೀಷ್ ಮೂವಿ ನೋಡೋಂಗೆ ಅಭ್ಯಾಸ ಆಗಲಿ, ಕನ್ನಡಕ್ಕಿಂತ ಇಂಗ್ಲೀಷ್ ಬಂದ್ಬಿಡಲಿ ಅಂತೇಳಿ. ಅದು ಒಂದು ಸಾಧಾರಣ ಒಂದು 6 months ಏನೋ ಟ್ರೈ ಮಾಡಿದೆ. ಆವಾಗ ಇಂಗ್ಲೀಷ್ ಮೂವಿ ಏನು ನೋಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಏನಾಯಿತು, ಕನ್ನಡ ಮೂವಿನೇ ಯಾಕೆ ನೂನ್ ಶೋ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಆಮೇಲೆ ನೂನ್ ಶೋನು ಸ್ಟಾರ್ಟ್ ಮಾಡ್ತಾ ಬಂದು ಅವಾಗ 4 shows ಆಗಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು 10 ವರ್ಷ ನೂನ್ ಶೋ ಎಲ್ಲ ಇರಲಿಲ್ಲ. ಮ್ಯಾಟ್ನಿ ಏನಿದ್ರು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗೋದು.
ಸ್ನೇಹಿತರೆ ನೋಡಿ, ಒಂದು ಥಿಯೇಟ್ರಿನ ಹಿಂದೆ ಎಷ್ಟೊಂದೆಲ್ಲ ಕಥೆಗಳಿರ್ತವೆ. ನೀವು 80, 90, 2000 ಇಸ್ವಿವರೆಗೂ ನೋಡಿದಂತಹ ಸಂದೇಶ್ ಥಿಯೇಟ್ರು ಮಾಲೀಕರು ಅವರು ಪಟ್ಟಂತಹ ಕಷ್ಟ ಎಂಟರ್ಟೈನ್ ಕೊಡೋಕ್ಕೆ, ಜೊತೆಗೆ ಹೇಗೆಲ್ಲ ಕ್ಯಾಸೆಟ್ ತೊಗೊಂಬರ್ತಾಯಿದ್ರು, ಅವರ ಅನುಭವಗಳು, ಪ್ರತಿಯೊಬ್ಬರು ಅವ್ರಿಗೆ ಸಹಕಾರ ಮಾಡಿದ್ದಾರೆ. ಏನು ಥಿಯೇಟ್ರಲ್ಲಿ ಕೆಲಸ ಮಾಡೋರು ಕೊನೆಗೆ ಜನಗಳೇ ಅದನ್ನ ಆಸಕ್ತಿ ಕಳ್ಕೊಂಡ್ರು ಕೂಡ ಅವರು ಈಗಲೂ ಕೂಡ ಆ ಥಿಯೇಟ್ರ್ ಹಾಗೆ ಇಟ್ಕೊಂಡಿದ್ದಾರೆ. ಯಾರು ಆ ರಸ್ತೆಯಲ್ಲಿ ಬಂದು ಹೋಗ್ತಾರೆ ಆ ಥಿಯೇಟ್ರನ್ನ ಒಂದ್ಸಲಿ ತಿರುಗಿ ನೋಡ್ತಾರೆ. ಯಾಕೆಂದರೆ ಆ ಹಳೆ ದಿನಗಳು ಎಲ್ಲರಿಗೂ ಖುಷಿ ಕೊಡುತ್ತೆ. ಸೊ ಇವತ್ತು ನಮ್ಮ ಸುಧಾಕರ್ ಸರ್ ನಮ್ಮ ಜೊತೆ ಇದ್ದಾರೆ. ತುಂಬ ಅನುಭವಗಳನ್ನು ಹಂಚಿಕೊಂಡ್ರು. ನೀವೇನಾದ್ರು 80, 90ರಲ್ಲಿ ಆ ಥಿಯೇಟ್ರಲ್ಲಿ ಫಿಲ್ಮ್ ನೋಡಿದರೆ ದಯವಿಟ್ಟು ನೀವು ಥಿಯೇಟ್ರ್ ಬಗ್ಗೆ ನೆನಪು ಮಾಡ್ಕೊಳ್ಳಿ, ಜೊತೆಗೆ ನಮ್ಮ ಸುಧಾಕರ್ ಸರ್ನು ನೆನಪು ಮಾಡ್ಕೊಳ್ಳಿ. ಎಲ್ಲರಿಗೂ ಖುಷಿ ಕೊಟ್ಟಿದೆ. ನಾನು ಭಾಳ ಆ ಫಿಲಮ್ ಥಿಯೇಟ್ರ್ ಸುಮಾರು ಫಿಲಮ್ಗಳನ್ನು ನೋಡಿದ್ದೀನಿ. ಸೊ ನೀವು ಫೈಟಿಂಗ್ ಇರ್ಬೋದು, ಹಾಡಿರ್ಬೋದು, ನಿಮ್ಮನ್ನು ಮೋಟಿವೇಶನ್ ಮಾಡಿರುತ್ತೆ, ಕ್ರೇಜ್ ಹುಟ್ಟಿಸಿರುತ್ತೆ. ಸೊ ನಮಗೆ ಇಲ್ಲಿವರೆಗೂ ಅವರ ಒಂದು ಅನುಭವಗಳನ್ನ ಶೇರ್ ಮಾಡಿಕೊಟ್ರು. ಅವರಿಗೆ ನಮಗೆ ಧನ್ಯವಾದಗಳು. ಸೊ ಹೀಗೆ ನಿಮ್ಮ ಪ್ರಯತ್ನ ಹೀಗೆ ಇರಲಿ. ನಿಮ್ಮ ಯೌವನದ ಏನು ಆ ಇನ್ಸ್ಪಿರೇಷನ್ ಏನಿತ್ತು ಈಗಿನ ಯುವಕರಿಗೂ ಕೂಡ ಮುಂದೆ ಬೇರೆ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗಲಿ. ಅವರ ಮಾಹಿತಿಗಳನ್ನೆಲ್ಲ ತಿಳ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋದು ಮರಿಬೇಡಿ. ನಾನು ಮೂಡಿಗೆರೆ ತಾಲೂಕಲ್ಲಿ ಇರುವಂತಹ ಇಂಥ ಹಲವು ವಿಷಯಗಳನ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚನ್ನಸುಧಾ ಯೂಟ್ಯೂಬ್ ಚಾನಲ್.